प्रकाश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहं श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ನನ್ನ ವೇದಾಂತ ಬಂಧುಗಳೇ ಹಾಗೂ ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಆತ್ಮ ಸ್ವಯಂ ಸಿದ್ಧ, ಅವನನ್ನು ತಿಳಿದುಕೊಳ್ಳೋದಕ್ಕೆ ಬೇರೆ ಯಾವುದರ ಪ್ರಮಾಣದ ಅವಶ್ಯಕತೆಯೂ ಇಲ್ಲ ಅಂತ ಹೇಳ್ತಾ, ನಾನು ಆ ಪ್ರಮಾಣಗಳ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ಹೇಳಿದ್ದೆ. ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂದರೆ ಶ್ರುತಿ ಮತ್ತು ಅರ್ಥಾಪತ್ತಿ ಎಲ್ಲ. ಆ ಅನುಮಾನ ಪ್ರಮಾಣದ ಬಗ್ಗೆ ಒಬ್ಬರೊಂದು ಸಣ್ಣ ಸಂಶಯವನ್ನು ವ್ಯಕ್ತಪಡಿಸಿದ್ರು. ಅನುಮಾನ ಅಂದರೆ ಸಂಶಯ ಅಲ್ವೇ ಅಂತ. ಅನುಮಾನ ಅಂದರೆ ಸಂಶಯ ಅನ್ನೋದು ಕನ್ನಡದಲ್ಲಿ, ಆದರೆ ಶಾಸ್ತ್ರದ ಪರಿಭಾಷೆಯಲ್ಲಿ ಅನುಮಾನ ಅಂದರೆ ಅನುಮಿತಿ, ಅಂದರೆ ಊಹೆಯಿಂದ ಬರುವಂತಹ ಜ್ಞಾನ, ಅದಕ್ಕೆ ಕಾರಣವಾದದ್ದು ಅನುಮಾನ ಅಂತ. ಕನ್ನಡದ ಅನುಮಾನ ಅಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ಸ್ಪಷ್ಟಪಡಿಸ್ಬೇಕಿತ್ತು. ಅವ್ರು ಕೇಳಿದರು ನನ್ನ ಹತ್ರ, ಅನುಮಾನ ಅಂದರೆ ಏನು? ಅನುಮಾನ ಅಂದರೆ ಊಹಾಜ್ಞಾನ ಅಂತ ಅಷ್ಟರ್ಥ. ಯಾವಾಗಲೂ ಅಷ್ಟೇ, ನಾವು ಬಹಳಷ್ಟು ಸಂದರ್ಭದಲ್ಲಿ ಯಾವುದನ್ನು ಕಣ್ಣಿಂದ ನೋಡಿ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ವೋ ಅದನ್ನು ಅನುಮಾನ ಪ್ರಮಾಣದಿಂದಲೇ ತೀರ್ಮಾನ ಮಾಡ್ತೇವೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಇವತ್ತಿನ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿನ ಎಲ್ಲ ಇನ್ವೆಸ್ಟಿಗೇಷನ್ಗಳೂ ಸಹ ಪೂರ್ತಿ ಅನುಮಾನ ಪ್ರಮಾಣದ ಹಿನ್ನೆಲೆಯಲ್ಲೇ ಸಾಗ್ತಾ ಇರ್ತವೆ. ಅಂದು ಶಾಸ್ತ್ರಕಾರರು ಅದಕ್ಕೊಂದು ವ್ಯಾಪ್ತಿ ಜ್ಞಾನ, ಅಂದರೆ ಇದಿದ್ರೆ ಇದಿರುತ್ತೆ, ಹೊಗೆ ಇದ್ದರೆ ಬೆಂಕಿ ಇದ್ದೇ ಇರುತ್ತೆ ಅಂತ ಒಂದು ಸಾಹಚರ್ಯ ಜ್ಞಾನ. ಒಟ್ಟೊಟ್ಟಿಗೆ ಇರ್ತಾವಲ್ಲ, ಆ ಒಟ್ಟೊಟ್ಟಿಗೆ ಇರುವಂಥ ವಸ್ತುಗಳಲ್ಲಿ ಒಂದಿದ್ರೆ ಇನ್ನೊಂದು ಇರಲೇಬೇಕು. ಹೊಗೆ ಇದೆ ಅಂದರೆ ಬೆಂಕಿ ಇರಬೇಕು, ಬೆಂಕಿ ಇದೆ ಅಂದರೆ ಹೊಗೆ ಇರಬೇಕು. ಇದು ಸಾಹಚರ್ಯ ಜ್ಞಾನ. ಇಂತಹ ಜ್ಞಾನದಿಂದ ಕೆಲಸ ಆಗತ್ತೆ ಅನ್ನೋದನ್ನು ಒಂದು ಕಂಡುಕೊಂಡ್ರು. ಇವತ್ತು ನಮ್ಮೆಲ್ಲ ಬಹಳಷ್ಟು ಇನ್ವೆಸ್ಟಿಗೇಷನ್ಗಳು ಈ ಪ್ರಮಾಣದ ಹಿನ್ನೆಲೆಯಲ್ಲಿ ಆಗ್ತಾ ಇರ್ತವೆ. ಅಂದರೆ ಶಾಸ್ತ್ರಕಾರರ ದೃಷ್ಟಿ ಎಷ್ಟು ದೀರ್ಘದರ್ಶಿತ್ವದಿಂದ ಕೂಡಿತ್ತು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು. ಅಷ್ಟು ಅಲ್ಲಿ ಸಂದರ್ಭ ಬಂದಿದ್ದಕ್ಕೆ ಅದನ್ನು ಹೇಳಿದ್ದೇನೆ ಅಷ್ಟೇನೆ ಹೊರತು ನನ್ನ ಉದ್ದೇಶ ಅವುಗಳನ್ನು ಪೂರ್ತಿಯಾಗಿ ಹೇಳುವುದಲ್ಲ. ಆತ್ಮನನ್ನು ತಿಳಿಯೋದಕ್ಕೆ ಈ ಯಾವ ಪ್ರಮಾಣದ ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ನಾನಿದ್ದೇನೆ ಎನ್ನುವಂಥ ಅರಿವು ಪ್ರತಿಯೊಬ್ಬರಿಗೂ ಉಂಟು. ಆದ್ದರಿಂದ ಆತ್ಮ ಇದ್ದಾನೆ. ನಾನು ಅದನ್ನು ಹೇಳಿದ್ದೇನೆ ನಿನ್ನೆ. ಹಿಂದೆನೂ ಸಹ ನಾನಿದ್ದೆ, ಈಗಲೂ ಇದ್ದೇನೆ, ಮತ್ತು ಮುಂದೆಯೂ ಸಹ ನಾನು ಇರ್ತೇನೆ, ಇರುವವನು
ಅನ್ನುವುದನ್ನು ನಾವು ಮಾಡುವ ಕರ್ಮದ ಹಿನ್ನೆಲೆಯಲ್ಲಿಯೇ ನಾವು ಅದನ್ನು ಪ್ರಕಟಪಡಿಸ್ತಾ ಇರ್ತೇವೆ. ಹಾಗಾಗಿ ಆತ್ಮನಿದ್ದಾನೆ ಅನ್ನುವುದಕ್ಕೆ ಇನ್ಯಾವುದೇ ಹೊಸ ಪ್ರಮಾಣದ ಅವಶ್ಯಕತೆ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಹಾಗಾಗಿ ಇನ್ನೊಂದ್ಸಲ ಹೇಳ್ಬಿಡ್ತೇನೆ, ಅನುಮಾನ ಅಂದರೆ ಕನ್ನಡದ ಸಂಶಯ ಅಲ್ಲ, ಊಹಾಜ್ಞಾನ. ಅಷ್ಟು. ನಾವು 536ನೇ ಶ್ಲೋಕವನ್ನು ಚಿಂತನೆ ಮಾಡ್ತಾ ಇದ್ವಿ. ಏಷಃ ಸ್ವಯಂಜ್ಯೋತಿ ಅನಂತಶಕ್ತಿ ಆತ್ಮ ಅಪ್ರಮೇಯ ಸಕಲಾನುಭೂತಿ ಯಮೇವ ವಿಜ್ಞಾಯ ವಿಮುಕ್ತ ಬಂಧ ಜಯತ್ಯಯಂ ಬ್ರಹ್ಮ ವಿದುತ್ತಮೋತ್ತಮ ಅಂತ. ಈ ಶ್ಲೋಕದಲ್ಲಿ ಕೆಲವು ಅಂಶಗಳನ್ನು ನಾವು ಚಿಂತನೆ ಮಾಡಿದ್ವಿ. ಸ್ವಯಂ ಜ್ಯೋತಿ ಎನ್ನುವಂತಹ ಶಬ್ದವನ್ನು ನಾವು ಮುಟ್ಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ಸಾಕಷ್ಟು ಸಲ ಅದರ ವಿಚಾರ ಆಗಿದೆ. ಅದಾದಮೇಲೆ ಅನಂತ ಶಕ್ತಿ, ಆತ್ಮನ ಶಕ್ತಿ ಅನಂತವಾದದ್ದು ಅಂತ ನಾನು ಹೇಳಿದ್ದೇನೆ. ನಮ್ಮೆಲ್ಲರ ದೇಹವು ಜಡವಾದದ್ದು ಬೇರೆ ಬೇರೆಯಾಗಿದೆ. ಆದರೆ ಈ ಎಲ್ಲ ಜಡವಾದ ದೇಹವೂ ಸಹ ಕ್ರಿಯಾಶೀಲವಾಗುವಂತೆ ಮಾಡುವಂತಹದ್ದು ಒಂದೇ ಒಂದು ಆತ್ಮವಸ್ತು, ಅದು ಚೈತನ್ಯದ ಪುಂಜ ಅದು ಹಾಗೆ ಅಂತ. ಹಾಗಾಗಿ ಅದು ಅನಂತ ಶಕ್ತಿ. ಬರೇ ಮನುಷ್ಯರ ದೇಹ ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಪಶು ಪಕ್ಷಿ ಮೃಗ ಎಲ್ಲ ದೇಹಗಳು ಸಹ ಜಡವೇ. ಆದರೆ ಎಲ್ಲ ದೇಹಗಳಲ್ಲೂ ಸಹ ಎಲ್ಲೆಲ್ಲಿ ನಮಗೆ ಚಟುವಟಿಕೆ ಕಾಣುತ್ತೋ, ಕ್ರಿಯೆ ಕಂಡುಬರುತ್ತೋ ಅಲ್ಲೆಲ್ಲ ಆ ಆತ್ಮಶಕ್ತಿ ಇರಲೇಬೇಕು. ಹಾಗಾಗಿ ಅದು ಅನಂತ ಶಕ್ತಿ. ಮತ್ತೆ ಅಪ್ರಮೇಯ, ಅವನನ್ನು ಅಳೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದೆ. ಯಾವುದನ್ನು ಅಳೆಯೋದಕ್ಕಾಗೋದಿಲ್ಲ ಅಂದರೆ, ಯಾವುದು ಅನ್ಲಿಮಿಟೆಡ್ ಆಗಿರುತ್ತೋ ಅದನ್ನು ಅಳೆಯೋದಕ್ಕೆ ಆಗುವುದಿಲ್ಲ. ಅಂದರೆ ಯಾವುದು ಸರ್ವವ್ಯಾಪಕವೋ ಅದನ್ನು ಅಳೆಯೋದಕ್ಕೆ ಆಗುವುದಿಲ್ಲ. ಈ ಉದಾಹರಣೆಗೆ ಆಕಾಶ ಉಂಟು. ಆಕಾಶವನ್ನು ಅಳೆಯೋದಾದರೂ ಹೇಗೆ? ನಾವು ಎಲ್ಲಿಂದ ಶುರು ಮಾಡಬೇಕು ಅಳೆಯೋದಕ್ಕೆ? ಎಲ್ಲಿ ಹೋಗಿ ನಿಲ್ಲಬೇಕು? ಹೇಗೆ ಅಳೆಯಬೇಕು? ಅದರ ಪ್ರಾರಂಭ ಎಲ್ಲಿ, ಅದರ ಕೊನೆ ಎಲ್ಲಿ? ಪ್ರಾರಂಭ ಮತ್ತು ಕೊನೆ ಎರಡೂ ಗೊತ್ತಾದರೆ ಇದು ಮಧ್ಯ ಅಂತ ಹೇಳ್ಬೋದು. ಯಾವಾಗ ಪ್ರಾರಂಭ ಕೊನೆ ಎರಡೂ ಗೊತ್ತಾಗೋದಿಲ್ಲವೋ ಮಧ್ಯವೂ ಸಹ ಗೊತ್ತಾಗೋದಿಲ್ಲ. ಹಾಗಾಗಿ ಆಕಾಶವೇ ಹೀಗೆ ಅಂತ ಆದಮೇಲೆ ಆಕಾಶಕ್ಕೂ ಮೂಲಭೂತವಾದಂಥ ಆತ್ಮವಸ್ತುವನ್ನು ನಾವು ಅಳೆಯೋದಕ್ಕಾಗತ್ತೆ ಅನ್ನೋದನ್ನು ಕನಸಿನಲ್ಲೂ ಎಣಿಸೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅಪ್ರಮೇಯ ಸಕಲಾನುಭೂತಿ, ಎಲ್ಲರ ಅನುಭವದಲ್ಲೂ ನಾನಿದ್ದೇನೆ ಅನ್ನುವಂಥ ಅನುಭವ ಉಂಟು. ಮನುಷ್ಯರಿಗಷ್ಟೇ ಅಲ್ಲ, ಸಾಮಾನ್ಯ ಪಶುಗಳಿಗೂ ಉಂಟು. ಆದರೆ ಅದನ್ನು ಹೇಳೋದಕ್ಕೆ ಅವುಗಳಿಗೆ ವಾಗೀಂದ್ರಿಯ ಇಲ್ಲ. ಅಷ್ಟು. ಮತ್ತೆ ಯಮೇವ ವಿಜ್ಞಾಯ ವಿಮುಕ್ತ ಬಂಧ, ಅವನನ್ನು ತಿಳಿದುಕೊಂಡರೆ ಎಲ್ಲ ಬಂಧನದಿಂದಲೂ ಸಹ ಬಿಡುಗಡೆ ಆಗ್ತದೆ ಎನ್ನುವಂಥದ್ದು ಈ ಮಾತಿನ ಅರ್ಥ. ಅವನನ್ನು ತಿಳಿದುಕೊಳ್ಳುವವರೆಗೂ ಈ ಬಂಧನ ಅಂದರೆ ಮತ್ತೆ ಮತ್ತೆ ಹುಟ್ಟುವುದು ಸಾಯುವುದು, ಅದು ಎರಡು ಕೊನೆಯ ಬಂಧನ. ಅದರ ಮಧ್ಯೆಯಲ್ಲಿ ಮತ್ತೆ ಸಣ್ಣ ಸಣ್ಣದಾದಂಥ ಚಿಲ್ಲರೆ ಬಂಧನಗಳಿರುತ್ತವೆ, ನಿರಂತರ ನಮ್ಮನ್ನು ನಾವು ಕಟ್ಟಿ ಹಾಕ್ತಾ ಇರ್ತವೆ. ತದಾ ಬಂಧೋ ಯದಾ ಚಿತ್ತಂ ಕಿಂಚಿದ್ ವಾಂಛತಿ ಶೋಚತಿ, ಕಿಂಚಿತ್ ಮುಂಚತೆ ಗೃಹ್ಣಾತಿ, ಕಿಂಚಿತ್ ಹೃಷ್ಯತಿ ಕುಪ್ಯತಿ. ಮನುಷ್ಯನಿಗೆ ಅಲ್ಲಿಯವರೆಗೂ ಈ ಬಂಧನ ಇದ್ದೇ ಇರ್ತದೆ. ಎಲ್ಲಿಯವರೆಗೆ ಅಂದರೆ ಯದಾ ಚಿತ್ತಂ ಕಿಂಚಿದ್ ವಾಂಛತಿ, ಮನಸ್ಸಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಆಸೆ ಇದ್ರೂ ಸಹ ಅದು ಬಂಧನದಲ್ಲಿಯೇ ಮುಕ್ತಾಯವಾಗತ್ತೆ. ಸ್ವಲ್ಪ ಆಸೆ. ಹಾಗಾಗಿ ತದಾ ಬಂಧ, ಎಲ್ಲಿವರೆಗೆ ಒಂದು ಸ್ವಲ್ಪ ಆಸೆ ಇರುತ್ತೋ ಅಲ್ಲಿವರೆಗೂ ಸಹ ಬಂಧನವೇ. ಯಾವಾಗ ಅವನು ದುಃಖಕ್ಕೆ ಒಳಗಾಗ್ತಾನೋ ಆಗ ಮತ್ತೆ ಪುನಃ ದುಃಖದಿಂದ ಬಿಡಿಸಿಕೊಳ್ಳೋದಕ್ಕೋಸ್ಕರ ಪ್ರಯತ್ನ. ಆ ಪ್ರಯತ್ನದಿಂದ ಬಿಡಿಸ್ಕೊಂಡ ಆಯಿತು ಅನ್ನುವಾಗ ಮತ್ತೆ ಪುನಃ ಆಸೆ ಚಿಗುರೊಡೆಯುತ್ತೆ. ಅದು ಸುಲಭವಾಗಿ ಹೋಗೋದಿಲ್ಲ. ಕಿಂಚಿತ್ ಮುಂಚತೆ ಗೃಹ್ಣಾತಿ, ಆಮೇಲೆ ಬಿಡಿಸ್ಕೊಳ್ತಾನೆ, ಮತ್ತೆ ಹಿಡಿತಾನೆ, ಮತ್ತೆ ಪುನಃ ಏನೋ ಸಿಕ್ತು ಅಂತ ಸಂತೋಷ ಪಡ್ತಾನೆ,
ಸಿಗಲಿಲ್ಲ ಅಂತ ಕೋಪ ಮಾಡ್ಕೊಳ್ತಾನೆ. ಹೀಗೆ ಜೀವನ ಸಾಗ್ತಾ ಇರುತ್ತೆ. ಒಟ್ಟಾರೆ ಈ ಬಂಧನಕ್ಕೆ ಕಾರಣ, ಬಂಧನ ಅಂದರೆ ಅಂಟುವಿಕೆಗೆ ಕಾರಣ ಆಸೆ. ಅದು ಸಂಪೂರ್ಣವಾಗಿ ತೊಲಗಿ ಹೋದಾಗ ಬಂಧನದಿಂದ ಬಿಡುಗಡೆ ಆಗ್ತದೆ. ಆತ್ಮವಸ್ತುವನ್ನು ಅರಿತಾಗ ಮತ್ತೆ ಪುನಃ ಅವನಿಗೆ ಯಾವುದೇ ಬಂಧನ ಇಲ್ಲ. ಮುಂದೆ ಜಯತ್ಯಯಂ ಬ್ರಹ್ಮ ವಿದುತ್ತಮೋತ್ತಮ, ಅಂಥವನು ಬ್ರಹ್ಮವಿತ್ತರಲ್ಲಿ ಅತ್ಯಂತ ಶ್ರೇಷ್ಠನಾಗಿ ಸರ್ವೋತ್ಕರ್ಷದಿಂದ ಜಯಶಾಲಿಯಾಗ್ತಾನೆ. ಅಂದರೆ ಆಸೆಯನ್ನು ಗೆದ್ದವನಿಗೆ ಇನ್ನು ಯಾವುದರಿಂದಲೂ ತಾನು ಸೋಲುತ್ತೇನೆ ಎನ್ನುವುದು ಇಲ್ಲವೇ ಇಲ್ಲ. ಎಲ್ಲಿಯವರೆಗೆ ಮನುಷ್ಯನ ಮನಸ್ಸಿನಲ್ಲಿ ಆಸೆ ಎನ್ನುವಂತಹದ್ದು ಇರುತ್ತೋ ಅಲ್ಲಿಯವರೆಗೆ ಎಲ್ಲೋ ಒಂದು ಕಡೆ ಇವನು ಸೋಲ್ತಾನೇ ಇರ್ತಾನೆ. ಆಸೆಯಿಂದ ಬಿಡಿಸಿಕೊಂಡವನಿಗೆ ಸೋಲೆನ್ನುವುದು ಇಲ್ಲ, ಸೋಲೆನ್ನುವುದಿಲ್ಲ. ನಾನು ಹಿಂದೆ ಇದಕ್ಕೆ ಸಾಕಷ್ಟು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಅಲೆಕ್ಸಾಂಡರ್ ಅಂಥ ವ್ಯಕ್ತಿಯೂ ಸಹ ಸೋತಿದ್ದೆಲ್ಲಿ ಅಂದರೆ ಆಸೆಯ ಹಿನ್ನೆಲೆಯಲ್ಲಿ. ಇವತ್ತು ಬಹಳಷ್ಟು ಜನ ಸೋಲ್ತಾ ಇರೋದು ಎಲ್ಲಿ ಅಂದರೆ ಆಸೆಯ ಹಿನ್ನೆಲೆಯಲ್ಲಿಯೇ. ಯಾರು ಪೂರ್ತಿ ಆಸೆಯನ್ನು ಬಿಟ್ಟಿರ್ತಾರೋ, ಕಾಲಿಂದ ಒದ್ದಿರ್ತಾರೋ, ಅಂದರೆ ಅದನ್ನು ತಳ್ಳಿರ್ತಾರೋ, ಅವರಿಗೆ ಯಾರಿಂದಲೂ ಸಹ ಭಯ ಇಲ್ಲ. ಜಕಣಾಚಾರ್ಯ ಹತ್ರ ವಿಷ್ಣುವರ್ಧನ ನಿನ್ನನ್ನು ಗಡಿಪಾರು ಮಾಡ್ತೇನೆ ಅಂತ ಹೇಳಿದ ಘಟನೆಯನ್ನು ನಾನು ನಿಮಗೆ ಹೇಳಿದ್ದೇನೆ. ಆಗ ಜಕಣಾಚಾರ್ಯ ಒಂದು ಮಾತು ಹೇಳಿದ್ದ, ನನ್ನನ್ನು ನೀ ಗಡಿಪಾರು ಮಾಡು, ಏನು ತೊಂದರೆ ಇಲ್ಲ. ಯಾಕೆಂದರೆ ಸಿಂಹಕ್ಕೆ ಈ ಕಾಡಾದರೂ ಒಂದೇ, ಇನ್ನೊಂದು ಕಾಡಾದರೂ ಒಂದೇ. ಮಾಡ್ಬೋದು, ತೊಂದರೆ ಇಲ್ಲ. ಇವತ್ತು ಈ ಕ್ಷಣದಲ್ಲೇ ಮಾಡ್ಬೋದು ನಾನು. ಆಮೇಲೆ ಒಂದು ಮಾತು ಹೇಳಿದ್ದ ಅವನು, ಇದರಿಂದ ನನಗೆ 3 ಬಿಲ್ಲಿ ನಷ್ಟ ಇಲ್ಲ, ಅದು ತುಂಬಲಿಕ್ಕಾಗದೇ ಇರೋ ನಷ್ಟ ಆದರೆ ನಿನಗೆ, ನನಗೇನೂ ಇಲ್ಲ, ಈ ಕ್ಷಣದಲ್ಲಿ ಗಡಿಪಾರು ಮಾಡು ನನ್ನನ್ನು ಅಂತ. ಇದನ್ನು ನೋಡಿ ಆಮೇಲೆ ಶಾಂತಲೆ ಮಧ್ಯದಲ್ಲಿ ಪ್ರವೇಶ ಮಾಡಿದಳು. ಅದನ್ನೆಲ್ಲ ಹೇಳಿದ್ದೇನೆ ನಾನು ನಿಮಗೆ. ಹಾಗಾಗಿ ಜಯತ್ಯಯಂ ಬ್ರಹ್ಮವಿದುತ್ತಮೋತ್ತಮ. ಹಾಗಾಗಿ ಪ್ರಪಂಚದಲ್ಲಿ ನಿಜವಾಗಿ ವಿಜಯಶಾಲಿ ಯಾರು ಅಂದರೆ ಆಸೆಯಿಂದ ಮುಕ್ತನಾದವನೇ ವಿಜಯಶಾಲಿ. ಇದನ್ನು ನಮ್ಮ ಉಪನಿಷತ್ತುಗಳು ಸಾಕಷ್ಟು ಹೇಳಿವೆ. ರಾಮಾಯಣ, ಮಹಾಭಾರತ ಎಲ್ಲವೂ ಸಹ ಹೇಳಿಕೊಂಡು ಬಂದಿವೆ. ಆದರೆ ಅದನ್ನು ಯಾವುದೋ ಒಬ್ಬ ವ್ಯಕ್ತಿ ಮಾತ್ರ ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದ್ದಾನೆ ಅಂತ ಅವನ ತಲೆಗೆ ಅದನ್ನು ಅಂಟಿಸಿದ್ದಾರೆ ನಮ್ಮ ಬುದ್ಧಿಜೀವಿಗಳು. ಪಾಪ ಅವನೇ ಇದ್ದಿದ್ರೆ ಒಪ್ಕೊಳ್ತಿದ್ನೋ ಇಲ್ಲೋ ಅದನ್ನು, ನಂದಲ್ಲಪ್ಪ ಮಾತು ಇದು, ನಮ್ಮ ಪ್ರಾಚೀನ ಋಷಿಮುನಿಗಳು ನನಗಿಂತ ಮೊದಲು ಹೇಳಿಬಿಟ್ಟಿದ್ದಾರೆ ಇದನ್ನು ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ 537ನೇ ಶ್ಲೋಕಕ್ಕೆ ಹೋಗೋಣ. ಈ ಶ್ಲೋಕದ ವಿವರಣೆ ನೋಡೋಕ್ಕಿಂತ ಮೊದಲು ಒಮ್ಮೆ ಅದನ್ನು ಓದಿಬಿಡೋಣ. ನ ಖಿದ್ಯತೆ ನೋ ವಿಷಯೈ ಪ್ರಮೋದತೆ ನ ಸಜ್ಜತೆ ನಾಪಿ ವಿರಜ್ಯತೆ ಚ ಸ್ವಸ್ಮಿನ್ ಸದಾ ಕ್ರೀಡತಿ ನಂದತಿ ಸ್ವಯಂ ನಿರಂತರಾನಂದ ರಸೇನ ತೃಪ್ತಃ. ಇನ್ನೊಂದು ಸಲ, ನ ಖಿದ್ಯತೆ ನೋ ವಿಷಯೈ ಪ್ರಮೋದತೆ ನ ಸಜ್ಜತೆ ನಾಪಿ ವಿರಜ್ಯತೆ ಚ ಸ್ವಸ್ಮಿನ್ ಸದಾ ಕ್ರೀಡತಿ ನಂದತಿ ಸ್ವಯಂ ನಿರಂತರಾನಂದ ರಸೇನ ತೃಪ್ತಃ. ಆ ಜ್ಞಾನಿಯಾದವನು ವಿಷಯಗಳಿಂದ ದುಃಖ ಪಡುವುದಿಲ್ಲ, ಅವುಗಳಿಂದ ಆನಂದವನ್ನೂ ಅನುಭವಿಸುವುದಿಲ್ಲ, ಮತ್ತೆ ಅವುಗಳಲ್ಲಿ ಆಸಕ್ತನೂ ಆಗುವುದಿಲ್ಲ. ಅವನು ವಿರಕ್ತನೂ ಅಲ್ಲ ಅವುಗಳ ಬಗ್ಗೆ. ಅಂದರೆ ಜೀವನ್ಮುಕ್ತನು ತನ್ನಲ್ಲಿಯೇ ತಾನು ಕ್ರೀಡಿಸುತ್ತಾನೆ, ತಾನೇ ಸ್ವಯಂ ಆನಂದವನ್ನು ಅನುಭವಿಸುತ್ತಾ ಆನಂದ ರಸಾನುಭೂತಿಯಿಂದ ತೃಪ್ತನಾಗಿ ಇರುತ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಆ ಜ್ಞಾನಿ ನ ಖಿದ್ಯತೆ ನೋ ವಿಷಯೈ. ವಿಷಯ ಅಂದರೆ 5 ತನ್ಮಾತ್ರೆಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನಾನು ಹಿಂದೆ ಇವಳ ಬಗ್ಗೆ ಹೇಳುವಾಗ ಹೇಳಿದ್ದೇನೆ, ಈ ಪ್ರಪಂಚದ ಸುಖ ಅಂದರೆ ಇವುಗಳನ್ನು ಅನುಭವಿಸುವುದೇ ಸುಖ.
ಯಾಕೆಂದರೆ ಇವುಗಳನ್ನು ಅನುಭವಿಸುವುದಕ್ಕೆ ಬೇಕಾದಂತಹ 5 ಇನ್ಸ್ಟ್ರುಮೆಂಟ್ಗಳನ್ನು ಇಲ್ಲಿಟ್ಟಿದ್ದಾನೆ. ಇವುಗಳ ಮೂಲಕ ಅವುಗಳನ್ನು ಅನುಭವಿಸುವುದೇ ಪ್ರಾಪಂಚಿಕವಾದ ಸುಖ. ಇವುಗಳನ್ನು ವಿಷಯ ಅಂತ ಕರೀತಾರೆ. ವಿಷಯ ಅಂದರೆ ವಸ್ತು. ಇವು ಯಾವುಗಳಿಗೆ ವಿಷಯ ಅಂದರೆ ಈ 5 ಜ್ಞಾನೇಂದ್ರಿಯಗಳಿಗೆ ವಿಷಯ. ಶ್ರೋತ್ರಂ, ತ್ವಕ್, ಚಕ್ಷು, ಜಿಹ್ವಾ ಮತ್ತು ಘ್ರಾಣ ಇವುಗಳಿಗೆ ವಿಷಯಗಳು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು. ಇವು ಹೋಗಿ ವಿಷಯಗಳ ಜೊತೆಗೆ ಸೇರಿಕೊಂಡಾಗ ಅಥವಾ ವಿಷಯಗಳು ಇವುಗಳನ್ನು ಸಂಪರ್ಕಿಸಿದಾಗ ಅದಕ್ಕೆ ಸುಖ ಅಂತ ಅವನೇ ಹೆಸರಿಟ್ಕೊಂಡಿದ್ದಾನೆ. ಅವನು ಅಂದರೆ ಮನುಷ್ಯ ಅಷ್ಟೇ. ಹೀಗೆ ಜ್ಞಾನಿಯಾದವನಿಗೆ ಗೊತ್ತಿರುತ್ತೆ ಈ ಇಂದ್ರಿಯಗಳಿಂದ ಸಿಗುವಂತಹ ಸುಖ ಅಂದರೆ ಇಂದ್ರಿಯಗಳಲ್ಲಿ ವಾಸ್ತವಿಕವಾಗಿ ಸುಖ ಇಲ್ಲ. ಮತ್ತೆ ಇಂದ್ರಿಯಗಳಿಗೆ ಆಹಾರವಾದಂತಹ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಲ್ಲೂ ಇಲ್ಲ. ತಾನೇ ಸುಖ ಸ್ವರೂಪನಾದ್ರಿಂದ ಇವುಗಳ ಮೂಲಕ ತನ್ನ ಸುಖವೇ ರಿಫ್ಲೆಕ್ಷನ್ ಆಗ್ತಾ ಇರುತ್ತದೆ. ಆದ್ರಿಂದ ಇವು ಸುಖ ಕೊಡುವವುಗಳು ಅಲ್ಲ. ಹೇಗೆ ಅಂದರೆ ನಾಯಿ ಮೂಳೆ ಕಡದ ಹಾಗೆ ಅಂತ ನೆನೆಸ್ಕೊಳ್ಳಿ ಅದನ್ನು. ಹಾಗಾಗಿ ಜ್ಞಾನಿಯಾದವನು ವಿಷಯಗಳಿಂದ ಅವನು ಸುಖವನ್ನು ಪಡಬೇಕು ಅಂತ ಆಸೆ ಪಡುವುದಿಲ್ಲ. ವಿಷಯಗಳಿಂದ, ಇಂದ್ರಿಯಗಳ ಮೂಲಕ ವಿಷಯಗಳಿಂದ ಸುಖವನ್ನು ಪಡಬೇಕು ಅಂತ ಯಾವನು ಇಷ್ಟಪಡ್ತಾನೋ ಅದು ಸಿಗದೇ ಇದ್ದಾಗ ಅವನು ಖಿದ್ಯತೆ ಅಲ್ವಾ. ನಾನು ಆಸೆ ಪಟ್ಟಿದ್ದೆ, ಸಿಗಲಿಲ್ಲ ಅಂತ. ಸಿಗಲಿಲ್ಲ ಅಂತ ಮೊದಲು ಕೊರಗ್ತಾನೆ. ಆಮೇಲೆ ಅದು ಕೋಪದಲ್ಲಿ ಏನಾಗುತ್ತೆ ಕೇಳಿದ್ರೆ ಮುಕ್ತಾಯ ಆಗತ್ತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಮೊದಲು ಆ ವಿಷಯಗಳನ್ನು ನೋಡಿದ ತಕ್ಷಣ ಇದು ನನಗೆ ಬೇಕು ಅಂತ ಅನಿಸತ್ತೆ ಫಸ್ಟ್. ಅದು ಯಾವುದೋ ಒಂದು ವಿಷಗಳಿಗೆ ಬರೇ ಇಲ್ಲಿ ಕಾಮ ಅಂದರೆ ಕೇವಲ ಜನನೇಂದ್ರಿಯದ ಮೂಲಕ ಅನುಭವಿಸುವ ತೃಪ್ತಿ ಅಂತ ಅಷ್ಟೇ ಅರ್ಥ ಅಲ್ಲ. ಪಂಚೇಂದ್ರಿಯಗಳ ಮೂಲಕ ಅನುಭವಿಸುವುದು ಎಲ್ಲವೂ ಸಹ ವಿಷಯವೇ, ಎಲ್ಲವೂ ಕಾಮವೇ. ಹಾಗಾಗಿ ಏನೋ ಹೋಗ್ತಾ ಇದ್ದ ದಾರಿಯಲ್ಲಿ ಅಂಗಡಿ ಮುಂದ್ಗಡೆ ಯಾವುದೊಂದು ವಸ್ತು ತೂಗ ಹಾಕಿದ್ರು, ಅದನ್ನು ನೋಡ್ದ, ಚೆನ್ನಾಗಿದೆಯಲ್ಲ ಅಂತ ಕೊಂಡ್ಕೊಳ್ಳಿಕ್ಕೆ ಆಗಲಿಲ್ಲ. ಅವತ್ತು ಮನೆಗೆ ಹೋಗಲಿರಿಗೂ ಅದೇ ಯೋಚನೆ, ಮನೆಗೆ ಹೋದ್ಮೇಲೂ ಅದೇ ಯೋಚನೆ ಶುರುವಾಯ್ತು ನೋಡಿ. ಧ್ಯಾಯತೋ ವಿಷಯಾನ್ ಪುಂಸಃ, ಅದು ಚೆನ್ನಾಗಿತ್ತಲ್ವಾ, ಅದು ನಂಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಸಂಗಸ್ತೇಷು ಉಪಜಾಯತೆ. ಈಗ ದೇಹ ಮನೆಯಲ್ಲಿದೆ, ಅದರ ಮನಸ್ಸು ಆ ವಸ್ತುವಿನ ಜೊತೆಗೆ ಇದೆ. ಆಯಿತು. ಈಗ ಮುಂದಿನ ಹಂತ ಸಂಗಾತ್ ಸಂಜಾಯತೆ ಕಾಮಃ. ಅದನ್ನು ವಿಷಯವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಆ ವಸ್ತುವೇ ನನಗೆ ಬೇಕು ಅಂತ ಬಲವಾಗಿ ವಿಚಾರ ಮಾಡ್ತಾನೆ. ಅದು ಸಿಕ್ಕಿದರೆ ಸಂತೋಷ ಪಡ್ತಾನೆ. 32ರಲ್ಲಿ ಎಷ್ಟಿದೆಯೋ ಅಷ್ಟನ್ನು ತೋರಿಸ್ತಾನೆ. ಅದು ಇಲ್ಲದೆ ಇದ್ರೆ ಮತ್ ಪುನಃ ಕೋಪ ಶುರುವಾಗತ್ತೆ ಅಷ್ಟೇ. ಹೀಗೆ ಇದು ಲೋಕದ ಕ್ರಮ. ಇದು ಆ ವಿಷಯಗಳ ಅಂಟುವಿಕೆ ಹೇಗೆ ಇರುತ್ತೆ ಅನ್ನೋದನ್ನು ಕ್ರಮವಾಗಿ ಭಗವಂತ ಅಲ್ಲಿ ಹೇಳಿದ್ದಾನೆ 2ನೇ ಅಧ್ಯಾಯದಲ್ಲಿ. ಅದರದ್ದೇ ರೂಪಾಂತರದ ವಿಚಾರ. ನ ಖಿದ್ಯತೇನೋ ವಿಷಯೈಹಿ. ವಿಷಯಗಳು ನನಗೆ ಸಿಗಲಿಲ್ಲ ಅಂತ ದುಃಖ ಇಲ್ಲ ಜ್ಞಾನಿಗೆ. ಯಾಕೆ ಅಂದರೆ ವಿಷಯಗಳಲ್ಲಿ ಅವನಿಗೆ ಆಸಕ್ತಿಯೇ ಇರುವುದಿಲ್ಲ. ಎಸ್. ಈಗ ಇನ್ನೊಂದು ಪ್ರಶ್ನೆ. ಹಾಗಿದ್ರೆ ಅದು ಸಿಕ್ಕಿದ್ರೆ ಅವನಿಗೆ ಸಂತೋಷ ಆಗ್ತಿತ್ತಲ್ವಾ? ಅದು ಸಿಕ್ಕಿದ್ರೇನೂ ಸಹ ಒಂದು ನೆನಪಿಟ್ಟುಕೊಳ್ಬೇಕು, ಈ ಪಂಚೇಂದ್ರಿಯಗಳಿಗೆ ವಿಷಯ ಸಿಕ್ಕಿದ್ರೂ ಸಹ ಕೆಲವು ಕಾಲ ಮಾತ್ರ ತೃಪ್ತಿಯೇ ಅಷ್ಟೇ ಹೊರತೂ ಸಹ ಆಮೇಲೆ ಅದರಿಂದ ದುಃಖವೇ. ಆಮೇಲೆ ಮತ್ತೆ ಪುನಃ ದುಃಖವೇ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ನೀವು 1 ತಾಸು ಕಂಟಿನ್ಯೂಸ್ ಆಗಿ ಟಿವಿ ನೋಡ್ಬೋದು ನೇತ್ರೇಂದ್ರಿಯದ ತೃಪ್ತಿಗೋಸ್ಕರ. 2 ತಾಸು ನೋಡ್ಬೋದು, 3 ತಾಸು ನೋಡ್ಬೋದು, 4 ತಾಸು ನೋಡ್ಬೋದು. ಆಮೇಲೆ ಅದ್ರ ಬಗ್ಗೆ ಒಂದು ರೀತಿಯ ಅವರ್ಷನ್ ಬಂದ್ಬಿಡುತ್ತೆ ಅಲ್ವಾ? ಹಾಗೇನೆ ಸ್ಪರ್ಶೇಂದ್ರಿಯದ ಬಗ್ಗೆ ನಾವು ಹಿಂದೆಲ್ಲ ಇದನ್ನು ನೋಡ್ಕೊಂಡು ಹೋಗಿದ್ದೇವೆ. ಮತ್ತೆ ಸುವಾಸನೆಯ ಬಗ್ಗೆ, ನಾಲಿಗೆಯ ರುಚಿಯ ಬಗ್ಗೆ ಮೊನ್ನೆ ಜಾಮೂನು ವಿಚಾರ ಹೇಳಿದ್ದೇನೆ ನಾನು. ಅಂದರೆ ಮೊದಲು ಇಷ್ಟ ತೃಪ್ತಿ, ಮರುಕ್ಷಣದಲ್ಲಿ ಏನಾಗುತ್ತೆ ಕೇಳಿದ್ರೆ ಅದರ ಬಗ್ಗೆ ಬೇಸರ ಆಗಿಬಿಡುತ್ತೆ ಹೀಗೆ ಅಂತ. ಹಾಗಾಗಿ
ಜ್ಞಾನಿಯಾದವನಿಗೆ ಅವುಗಳ ಬಯಕೆ ಇಲ್ಲದೇ ಇರುವುದೇ ಮಹಾತೃಪ್ತಿ ಅಂತ. ಬೇರೆಯವರಿಗೆ, ಸಂಸಾರಿಗಳಿಗೆ ಅದು ಸಿಕ್ತಲ್ಲ ಅಂತ ತೃಪ್ತಿಯ ಜೊತೆಗೇನೆ ದುಃಖವೂ ಇರುತ್ತೆ. ನ ಖಿದ್ಯತೆ ನೋ ವಿಷಯೈ ಪ್ರಮೋದತೆ. ವಿಷಯ ಸಿಗಲಿಲ್ಲ ಅಂತ ದುಃಖ ಪಡುವುದಿಲ್ಲ, ಸಿಕ್ಕಿತು ಅಂತ ಸಂತೋಷ ಪಡುವುದಿಲ್ಲ. ಗೃಹಸ್ಥರಿಗೆ ಇದು ಎರಡೂ ಉಂಟು. ಸಂಸಾರಿಗಳಿಗೆ ಸಿಗಲಿಲ್ಲ ಅಂತ ದುಃಖ, ಅದು ಆದಮೇಲೆ ಸಿಕ್ಕಿದರೆ ಸಂತೋಷ ಆಗಿ ಅಂತ. ನ ಸಜ್ಜತೆ ನಾಪಿ ವಿರಜ್ಜತೆ ಚ. ಹೋಗಲಿ, ಹಾಗಿದ್ರೆ ಅವುಗಳ ಬಗ್ಗೆ ಅವನಿಗೆ ಆಸಕ್ತಿಯೇ ಇಲ್ವೋ ಅಂದರೆ ಪ್ರಶ್ನೆ ಎಷ್ಟೇ. ಈಗ ಆಸಕ್ತಿ ಇಲ್ಲ ಅಂದ್ರೆ ಅದನ್ನು ಬಿಡಬೇಕು ಅಂತ ಅವನು ಬಿಟ್ಟಿದ್ದಲ್ಲ, ಸಹಜವಾಗಿಯೇ ಅದು ಬಿಟ್ಟು ಹೋದದ್ದು. ಉದ್ದೇಶಪೂರ್ವಕವಾಗಿ ಬಿಡುವುದು ಬೇರೆ, ನಮಗೆ ಉದ್ದೇಶ ಇಲ್ಲದೆ ಬಿಟ್ಟು ಹೋಗುವುದು ಬೇರೆ. ಈಗ ಉದಾಹರಣೆಗೆ, ನಾನು ಈ ಪುಸ್ತಕವನ್ನು ಏನು ಮಾಡಿದ್ರು ಕೆಳಕ್ಕೆ ಇಡಬಾರದು ಅಂತ ತೀರ್ಮಾನ ಮಾಡಿರ್ತೇನೆ ಅಂತ ಅಂದ್ಕೊಳ್ಳಿ. ನಿಮ್ಮ ಕೈಯಲ್ಲಿದ್ದ ಪುಸ್ತಕನೂ ಸಹ ಹೀಗೆ ಇಟ್ಕೊಂಡೇ ಇರಬೇಕು ಹೀಗೆ ಅಂತ. ನೀವು ಇಲ್ಲ, ಹಿಡ್ಕೊಂಡು ಸುಸ್ತಾಯಿತು ಅಂತ ಕೆಳಕ್ಕಿಟ್ಟರೆ ಉದ್ದೇಶಪೂರ್ವಕವಾಗಿ ಕೆಳಗಿಟ್ಟ ಹಾಗೆ. ಆದರೆ ಓದ್ತಾ ಇದ್ದೀರಿ, ಓದ್ತಾ ನಿದ್ದೆ ಬಂದ್ಬಿಡ್ತು. ಈಗ ಪುಸ್ತಕ ಏನಾಯಿತು? ಕೆಳಕ್ಕೆ ಬಿತ್ತು ಅಲ್ವಾ? ಅದು ಕೆಳಕ್ಕೆ ಬಿತ್ತು ಅಂದರೆ ಇಟ್ರಿ, ಅದು ಉದ್ದೇಶಪೂರ್ವಕವಾಗಿ ಇಟ್ಟಿದ್ದ? ಇಲ್ಲ ತಾನೆ? ಅಂದರೆ ಅದು ಇಟ್ಟಿದ್ದು ನಮಗೆ ಗೊತ್ತೇ ಇಲ್ಲ, ನಮ್ಮ ಕೈ ಜಾರಿ ಬಿದ್ದಿದ್ದು ಗೊತ್ತಿಲ್ಲ. ಹಾಗೇನೆ ಜ್ಞಾನಿಯಾದವನಿಗೆ ಇಂದ್ರಿಯಗಳ ವಿಷಯ ತನಗೆ ಬೇಕು ಅನ್ನೋದ್ರ ಬಗ್ಗೆ ಆಸಕ್ತಿ ಇಲ್ಲ, ಇದನ್ನು ಬಿಡಬೇಕು ಅಂತ ಬಲವಂತವಾಗಿ ಬಿಟ್ಟಿದ್ದು ಅಲ್ಲ, ತಾನೇ ತಾನಾಗಿ ಅದು ಬಿಟ್ಟು ಹೋದದ್ದು. ಹೇಗೆ ಅಂದರೆ, ಗಿಡದಲ್ಲಿರುವಂತಹ ಹಣ್ಣು ಚೆನ್ನಾಗಿ ಮಾಗಿದ ಮೇಲೆ ತೊಟ್ಟಿನಿಂದ ತಾನೇ ತಾನಾಗಿ ಕಳಚಿಕೊಂಡು ಬಿದ್ದಂತೆ. ಹೀಗೆ ನ ಖಿದ್ಯತೆ ನೋ ವಿಷಯೈ ಪ್ರಮೋದತೆ ನ ಸಜ್ಜತೆ. ಅವುಗಳ ಬಗ್ಗೆ ಆಸಕ್ತಿ ಇಲ್ಲ. ಆಸಕ್ತಿ ಇಲ್ಲದೇ ಇದ್ದದ್ರಿಂದಲೇ ನ ವಿರಜ್ಯತೆ. ಅದರಿಂದ ಅವನಿಗೆ ಬಿಡುಗಡೆ ಆಗಬೇಕು ಅನ್ನೋದು ಇಲ್ಲ. ಯಾವನು ಬಲವಂತವಾಗಿ ಅಂಟಿಸಿಕೊಂಡಿದ್ನೋ ಅವನು ಅದನ್ನು ಬಿಡಬೇಕು. ಅಂಟಿಸಿಕೊಳ್ಳದೇ ಇದ್ರೇನೆ ಬಿಡೋದಾದ್ರೂ ಹೇಗ್ರಿ? ಈ ಕೆಲಸ ಎಲ್ಲ ಕೇಳ್ತಾರೆ ನಮ್ಮ ಹತ್ರ, ಅಲ್ಲ ನೀವು ಯಾವಾಗ ಬಂದ್ರಿ ಹೀಗೆ ಅಂತ. ಆಗ ಇಲ್ಲ, ನಾ ಬರಲೇ ಇಲ್ಲ. ಯಾಕೆಂದ್ರೆ ಹೋದ್ರಲ್ವೋ ಬರೋದು, ಹೋದವನು ಬರ್ತಾನೆ, ಹೋಗದೆ ಇದ್ರೆ ಬರೋದು ಹೇಗೆ? ಹೌದು ತಾನೆ? ಅದಕ್ಕೋಸ್ಕರ ನೀವು ಯಾವಾಗ ಬಂದ್ರಿ ಅಂತ ಕೇಳಿದರೆ ನಾನು ಯಾವಾಗಲೂ ಬರಲಿಲ್ಲ. ಯಾಕೆ ಅಂದರೆ ನಾನು ಯಾವಾಗಲೂ ಇಲ್ಲಿಂದ ಹೋಗಲೇ ಇರಲಿಲ್ಲ, ಹೋದವನು ಮಾತ್ರ ಬರ್ತಾನೆ. ಹಾಗೇನೆ ನೀವು ಯಾವಾಗ ಇಳಿದ್ರಿ ಅಂತ ಕೇಳಿದರೆ ನಾ ಇಳಿಲೇ ಇಲ್ಲ, ಯಾಕೆಂದ್ರೆ ಹತ್ತಲೇ ಇಲ್ಲ ಮೇಲೆ. ಹತ್ತಿದವನು ಮೇಲಕ್ಕೆ ಇಳಿತಾನೆ, ಇಳಿದವನು ಮೇಲಕ್ಕೆ ಹತ್ತಬಹುದು. ನೀವು ಯಾವಾಗ ಮೇಲೆ ಹತ್ತು ಬಂದೆ ಕೇಳಿದರೆ ಅವನು ಕೆಳಗೆ ಇದ್ರೆ ನಾನು ಹತ್ತಲೇ ಇಲ್ಲ. ಹೌದು ತಾನೆ? ಆದ್ದರಿಂದ ಇವೆಲ್ಲ ಸಾಪೇಕ್ಷಿಕ, ಒಂದನ್ನೊಂದು ಅವಲಂಬಿಸಿಕೊಂಡು ಸದಾ ಇರುತ್ತವೆ. ಹಾಗಾಗಿ ನಸಜ್ಜತೇನಾಪಿ ವಿರಜ್ಯತೆ ಚ. ಅವುಗಳಲ್ಲಿ ಆಸಕ್ತಿಯೇ ಇಲ್ಲದ್ದರಿಂದ ಅವುಗಳಿಂದ ಬಿಡಿಸಿಕೊಳ್ಳುವುದು ಅನ್ನೋದು ಸಹ ಇಲ್ಲ. ಯಾವನಿಗೆ ಆಸಕ್ತಿ ಉಂಟೋ, ಯಾವನು ಅಂಟಿಸಿಕೊಳ್ತಾನೋ ಅವನು ಬಿಡಿಸಿಕೊಳ್ಬೇಕು. ಅಂಟಿಸಿಕೊಳ್ಳದೇ ಇದ್ದವನಿಗೆ ಬಿಡಿಸಿಕೊಳ್ಳುವುದು ಅನ್ನುವುದೇ ಇಲ್ಲ. ಈಗ ಒಬ್ಬ ಮಹಾ ಕಳ್ಳ ಇದ್ದಾನಪ್ಪ, ಅವನಿಗೆ ಹೇಳ್ಬೋದು, ಇಲ್ರಿ ಅವನು ಇವಾಗ ಬಹಳ ಸಾಚ ಆಗಿದ್ದಾನೆ ಅಂತ. ಯಾಕೆ ಮೊದಲು ಕಳ್ಳತನದ ಬುದ್ಧಿ ಇತ್ತು ಅವನಿಗೆ. ಆದರೆ ಸದಾ ಸಭ್ಯನಾದವನಿಗೆ ಅವರು ಇವಾಗ ಸಭ್ಯರಾಗಿದ್ದಾರೆ ಅಂತ ಹೇಳಿದರೆ ಆ ಮಾತಿಗೆ ಅರ್ಥ ಉಂಟಾ? ಯಾಕೆ ಹೇಳಿ? ಅವನು ಸದಾ ಸಭ್ಯ. ಹಾಗೆ ಎಲ್ಲಿ ಅಂಟುವಿಕೆ ಉಂಟೋ ಅಲ್ಲಿಂದ ಬಿಡಿಸಿಕೊಂಡಾಗ ಅದರಿಂದ ವೈರಾಗ್ಯ. ಆದರೆ ಅವನಿಗೆ ಆಸಕ್ತಿ ಇಲ್ಲದ್ರಿಂದ ಅವನಿಗೆ ನ ವಿರಜ್ಯತೆ, ಅದರಿಂದ ಬಿಡುಗಡೆ ಅನ್ನೋದು ಸಹ ಇಲ್ಲ. ಹಾಗಿದ್ರೆ ಹೇಗಿರ್ತಾನೆ ಅಂದರೆ ಸ್ವಸ್ಮಿನ್ ಸದಾ ಕ್ರೀಡತಿ ನಂದತಿ ಸ್ವಯಂ. ಅವನು ತನ್ನಲ್ಲಿಯೇ ತಾನು ಕ್ರೀಡತಿ, ರಮಿಸ್ತಾ ಇರ್ತಾನೆ. ಕ್ರೀಡತಿ ಅಂದರೆ ನಮಗೆ ಆಟ ಆಡೋದಕ್ಕೆ ಕೆಲವು ವಸ್ತುಗಳು ಬೇಕಾಗ್ತವೆ. ಮಕ್ಕಳು ದಾಂಡು ಚಿನ್ನಿ ಎಲ್ಲ ಇಟ್ಕೊಂಡು ಆಟ ಆಡ್ತಾರಲ್ಲ, ನಮಗೆ ಇದನ್ನು ನೋಡಿ ನೋಡಿ ಆ ಆಟ ಅಂದ ತಕ್ಷಣ ಇದೇ ಬಂದ್ಬಿಡುತ್ತೆ. ಇದು ಬಾಹ್ಯವಾದದ್ದು. ಆದರೆ ಮಾನಸಿಕವಾಗಿ ಆ ಆತ್ಮಸ್ವರೂಪದ ನೆಲೆಯಲ್ಲಿ ನಿಂತು ಅನುಭವಿಸುವ ಸುಖ ಉಂಟಲ್ಲ,
ಅದನ್ನು ಶಾಸ್ತ್ರ ಆತ್ಮಕ್ರೀಡೆ ಅಂತ ಕರೆಯುತ್ತೆ. ತನ್ನೊಳಗೇ ತಾನು ಅನುಭವಿಸುವಂತಹ ಸುಖ. ಆಹಾ, ಯಾವ ಜನ್ಮದಿಂದ ಮಾಡಿದಂತಹ ಪುಣ್ಯ ಫಲ ಕೊಟ್ಟು ಈ ಪ್ರಾರಬ್ಧ ಕರ್ಮದ ಫಲವಾದ ದೇಹ ಇರುವಾಗ ಈ ದೇಹದೊಳಗೆ ನನಗೂ ಆ ಜ್ಞಾನ ಸಿಕ್ತಲ್ಲ ಅನ್ನುವಂಥದ್ದುಂಟಲ್ಲ, ಅದು ಆತ್ಮಕ್ರೀಡೆ. ಸ್ವಸ್ಮಿನ್ ಸದಾ ಕ್ರೀಡತಿ ನಂದತಿ ಸ್ವಯಂ. ತನ್ನೊಳಗೇ ತಾನು ಕ್ರೀಡಿಸ್ತಾನೆ. ಆ ಕ್ರೀಡೆಯಿಂದ ಆತ ಸಂತೋಷವನ್ನು ಅನುಭವಿಸ್ತಾನೆ. ಆಟದ ಉದ್ದೇಶವೇ ಸಂತೋಷವನ್ನು ಪಡೆಯುವುದು. ಹಾಗಾಗಿ ಆತ್ಮಕ್ರೀಡೆಯಿಂದ ಅವನು ಸಂತೋಷವನ್ನು ಅನುಭವಿಸ್ತಾನೆ. ಮತ್ತೆ ಸ್ವಯಂ ನಿರಂತರಾನಂದ ರಸೇನ ತೃಪ್ತ. ಅವನಿಗೆ ಅಷ್ಟೆಲ್ಲ ಆ ಕ್ರೀಡೆ, ಆತ್ಮಕ್ರೀಡೆ ಆಟ ಆಡ್ತಾ ಇದ್ರು ಸಹ ಒಳ ಬಗೆಯಲ್ಲಿ ಅವನಿಗೆ ದಣುವಾಗಲ್ವಾ ಅಂದರೆ ಉತ್ತರ ಹೇಳುತ್ತೆ ಕೊನೆ ಸಾಲು, ನಿರಂತರ ಆನಂದ ರಸೇನ ತೃಪ್ತ. ಅವನೊಂದು ಜ್ಯೂಸ್ ಕುಡಿತಾ ಇರ್ತಾನಂತೆ ಒಳಗಡೆಯಿಂದ. ಹೊಸ ಜ್ಯೂಸು ಇದು, ಇದು ಯಾವ ಅಂಗಡಿಯಲ್ಲೂ ಸಿಗೋಲ್ಲ. ಇದು ನಮ್ಮೊಳಗೇನೆ ತಯಾರಾಗುವ ಜ್ಯೂಸು. ಇದು ಯಾವುದು ಅಂದ್ರೆ ಅದರ ಹೆಸರು ಆತ್ಮ ಜ್ಯೂಸ್ ಅಂತ. ಆನಂದ ನೋಡಿ, ನಿರಂತರ ಆನಂದ ರಸೇನ ತೃಪ್ತ. ಆನಂದ ಎನ್ನುವಂಥ ರಸದಿಂದ ಅವನು ತೃಪ್ತನಾಗಿ ಇರ್ತಾನೆ. ಆ ಜ್ಞಾನಿ ಮಾತ್ರ ಆನಂದ ರಸವನ್ನ ಪಾನ ಮಾಡ್ತಾನೆ. ಸಂಸಾರಿಗಳು ಬೇರೆಯವರು ಎಲ್ಲರೂ ಸಹ ಆನಂದ ರಸ ನನಗೆ ಯಾವಾಗ ಸಿಕ್ಕೀತು ಅಂತ ಹಪಹಪಿಸ್ತಾ ಇರ್ತಾರೆ ಅಷ್ಟೇನೆ. ಇನ್ನು ಕೆಲವು ದಿನ ಲೌಕಿಕ ಆನಂದವನ್ನೇ ಇದೇ ಆನಂದದ ರಸ ಅಂತನೂ ಸಹ ಅಂದ್ಕೊಳ್ಬಹುದು. ಹುಣ್ಣಿಮೆ ಚಂದ್ರನನ್ನ ನೋಡಲಿಕ್ಕೆ ಆಗದೇ ಇದ್ದವರು ಚಿತ್ರದಲ್ಲಿ ಬರದ ಚಂದ್ರನ ನೋಡಿ ಸಂತೋಷ ಪಡಬೇಕಷ್ಟೇ ಅಲ್ವಾ? ಹಾಗಾಗಿ ಸಾಮಾನ್ಯ ಜನರು ಅದೇ ಆನಂದ ಅಂತ ಅಂದ್ಕೊಳ್ತಾರೆ. ಅದು ಅವರವರ ಹಣೆ ಬರ, ನಾವು ಏನು ಮಾಡೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಟ್ಬಿಡ್ತೇನೆ. ಲೌಕಿಕರ ಆನಂದ ಪರಿಸ್ಥಿತಿ ಹೇಗೆಂದರೆ, ಜ್ಞಾನಿ ತನ್ನೊಳಗಿಂದ ತಾನು ಸಂತೋಷ ಪಡ್ತಾನೆ. ಆದರೆ ಸಾಮಾನ್ಯರು ಕೇವಲ ಇಂದ್ರಿಯಗಳ ತೃಪ್ತಿಯಿಂದ ಇದೇ ಮಹಾದೊಡ್ಡ ಆನಂದ ಅಂತ ಸಂತೋಷ ಪಡ್ತಾರೆ. ಇರುವೆಗೆ ಕಲ್ಸಕ್ಕರೆ ಸಿಕ್ಕಿದರೆ ಬಹಳ ಸಂತೋಷ ಆಗತ್ತೆ. ಇನ್ನೂ ಮುಂದೋಗಿ ಹೇಳಬೇಕು ಅಂದರೆ ನೊಣಕ್ಕೆ ಹೊಲಸಲ್ಲೇ ಸಂತೋಷ, ಅದಕ್ಕೆ ಅದೇ ತೃಪ್ತಿ ಅಲ್ವಾ? ಹಾಗಾಗಿ ಎರಡಷ್ಟು ಜನ ಕೆಲವು ಸಲ ನೋಡಿ, ಮೋರಿಗಳಲ್ಲಿರುವಂತಹ ವಸ್ತುಗಳ ಜೊತೆಗೆ ಸಂತೋಷ ಪಡುವಂತಹ ಕ್ರಿಮಿಕೀಟಗಳು ಇರ್ತವೋ ಇಲ್ವಾ? ಅವುಗಳಿಗೆ ಸಂತೋಷ ಆಗದೆ ಇದ್ರೆ ಯಾಕಲ್ಲಿ ಇರ್ತಿದ್ವು ಅವು ಅಲ್ವಾ? ಸಂತೋಷ ಉಂಟು ಓಕೆ, ಆದರೆ ಅವನು ಯಾವುದರಿಂದ ಸಂತೋಷ ಪಡ್ತಾನೆ, ಸುಖ ಪಡ್ತಾನೆ ಅನ್ನೋದ್ರಿಂದ ಸಂಸ್ಕಾರ, ಜನನ ಎಲ್ಲ ತೀರ್ಮಾನ ಆಗುತ್ತೆ ಅಷ್ಟನ್ನು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನಿರಂತರಾನಂದ ರಸೇನ ತೃಪ್ತ. ಅವನು ಸದಾ ಆ ಆನಂದ ರಸದಿಂದ ಅವನು ತೃಪ್ತನಾಗಿ ಇರ್ತಾನೆ. ಇಲ್ಲಿಗೆ ಈ ಶ್ಲೋಕದ ಅರ್ಥ ಆಯಿತು ಅಂತ ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 538ನೇ ಶ್ಲೋಕ. ಕ್ಷುಧಾಂ ದೇಹವ್ಯಥಾಂ ತ್ಯಕ್ತ್ವಾ ಬಾಲಃ ಕ್ರೀಡತಿ ವಸ್ತುನಿ ತಥೈವ ವಿದ್ವಾನ್ ರಮತೆ ನಿರ್ಮಮಃ ನಿರಹಂ ಸುಖೀ. ಕ್ಷುಧಾಂ ದೇಹವ್ಯಥಾಂ ತ್ಯಕ್ತ್ವಾ ಬಾಲಃ ಕ್ರೀಡತಿ ವಸ್ತುನಿ ತಥೈವ ವಿದ್ವಾನ್ ರಮತೆ ನಿರ್ಮಮಃ ನಿರಹಂ ಸುಖೀ. ಬಾಲಕನು ಹಸಿವನ್ನು ಮತ್ತೆ ಬಾಯಾರಿಕೆಯನ್ನು ದೇಹದ ವ್ಯಥೆಯನ್ನೂ ಮರೆತು ಆಟಿಕೆಯ ವಸ್ತುವಿನೊಂದಿಗೆ ಕ್ರೀಡಿಸುತ್ತಿರುತ್ತಾನೆ. ಅದರಂತೆ ಜ್ಞಾನಿಯು ಎಲ್ಲೆಲ್ಲೂ ಮಮತೆ ಇಲ್ಲದೆ, ಅಂದರೆ ಅಟ್ಯಾಚ್ಮೆಂಟ್ ಇಲ್ಲದೆ, ಅಹಂಕಾರವೂ ಇಲ್ಲದೆ ಹಾಯಾಗಿ ಆತ್ಮಾರಾಮನಾಗಿ ಇರುತ್ತಾನೆ. ಇಷ್ಟು ಈ ಶ್ಲೋಕದ ಅರ್ಥ. ಈ ಶ್ಲೋಕ ಏನು ಹೇಳುತ್ತೆ ಅಂದರೆ, ಬಾಲಕ ನಮ್ಮೆಲ್ಲರ ಪ್ರತಿನಿಧಿಯವನು. ಜ್ಞಾನಿ ಅವನು ಹೇಗೆ ಕ್ರೀಡಿಸ್ತಾನೆ, ಸಂಸಾರಿಗಳಂತ ನಾವು ಹೇಗೆ ಸಂತೋಷ ಪಡ್ತೇವೆ, ಅವನು ಹೇಗೆ ಸಂತೋಷ ಪಡ್ತಾನೆ ಅನ್ನೋದನ್ನು ಈ ಶ್ಲೋಕ ನೇರವಾಗಿ ಹೇಳುತ್ತೆ ಆ ಬಾಲಕನ ದೃಷ್ಟಾಂತದಿಂದ. ನೋಡಿ, ಆಟದಲ್ಲಿ ಮೈಮರೆತಂತಹ ಒಬ್ಬ ಹುಡುಗ ತನಗೆ ಬಾಯಾರಿಕೆ ಆದದ್ದರ ಪರಿವೇ ಇಲ್ಲದೆ ಆಟ ಆಡ್ತಾ ಇರ್ತಾನೆ. ಅಮ್ಮ ಹೇಳ್ತಾಳೆ, ಆಗಲಿಂದನೂ ಆಟನೇ ಆಡ್ತಾ ಇದೆ, ಬಾ ಬೋರ್ನವಿಟ ಸಿದ್ಧ ಮಾಡಿ ಇಟ್ಟಿದ್ದೇನೆ, ಕುಡ್ಕೊಂಡು ಹೋಗುವಂತ. ಬರ್ತೇನೆ ಅಮ್ಮ ಅಂತಾನೆ ಅವನು, ಆದರೆ ಬರೋದಿಲ್ಲ. ಯಾಕೆ? ಆ ಕ್ಷಣದಲ್ಲಿ ಅವನಿಗೆ ಅಮ್ಮ ತಯಾರು ಮಾಡಿದ ಬೋರ್ನವಿಟಕ್ಕಿಂತ ಆ ಆಟವೇ ಹೆಚ್ಚು
ರುಚಿಯನ್ನು ಕೊಡ್ತಾ ಇರುವಂತಹದ್ದು. ಹಾಗಾಗಿ ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತಾನೆ ಅವನು. ಅವನು ಆಟ ಆಡ್ತಾನೆ ಅಂದರೆ ಅವನು ಆಟ ಆಡ್ಲಿಕ್ಕೆ ಒಂದು ಸಾಧನ ಬೇಕು, ಅವನಿಗೆ ಒಂದು ಆಟಿಕೆ ಬೇಕು ಅಲ್ವಾ? ಹೀಗೆ ಮತ್ತೆ ದೇಹವ್ಯಥಾಂ, ಬಾಯಾರಿಕೆಯನ್ನೂ ಪೋಸ್ಟ್ಪೋನ್ ಮಾಡ್ತಾನೆ, ಹಸಿವನ್ನೂ ಪೋಸ್ಟ್ಪೋನ್ ಮಾಡ್ತಾನೆ. ಕೆಲವು ಸಲ ಆಯಾಸ ತುಂಬ ಆಗಿರುತ್ತೆ, ಬೆವರು ಸುರಿತಾ ಇರುತ್ತೆ, ಆದರೂ ಸಹ ಅದನ್ನು ಸಹ ಸಂತೋಷ ಅಂತ ಪರಿಗಣನೆ ಮಾಡ್ತಾನೆ, ಆಟ ಆಡ್ತಾ ಇರ್ತಾನೆ. ಹೀಗೆ ತನಗೆ ಸಿಕ್ಕಂತಹ ವಸ್ತುಗಳನ್ನಿಟ್ಕೊಂಡು, ಆಟಿಕೆಗಳನ್ನಿಟ್ಕೊಂಡು ಎಲ್ಲವನ್ನೂ ಮರೆತು ಆಡ್ತಾನೆ. ಹಾಗೆ ಜ್ಞಾನಿಗೂ ಸಹ ಒಂದು ಆಟಿಕೆಯ ವಸ್ತು ಸಿಕ್ಕಿದೆಯಂತೆ ಇಲ್ಲಿ. ಆದರೆ ಅದು ಬೇರೆಯವರಿಗೆ ಕಾಣುವುದಲ್ಲ, ಹೊರಗಡೆಯಲ್ಲೂ ಸಿಗುವುದಲ್ಲ. ಆ ವಸ್ತುವಿನ ಹೆಸರೇನು ಕೇಳಿದರೆ ಆತ್ಮಸ್ವರೂಪ ಎನ್ನುವಂಥದ್ದು. ಆ ಆತ್ಮಸ್ವರೂಪವನ್ನು ಪಡೆದುಕೊಂಡವನು ಅದರ ಜೊತೆಗೇ ಕ್ರೀಡಿಸ್ತಾ ಇರ್ತಾನೆ. ಅದರ ಜೊತೆಗೇ ಕ್ರೀಡಿಸ್ತಾನೆ ಅಂದರೆ ಅದು ಬೇರೆ ಇವನು ಬೇರೆ ಅಂತಲ್ಲ, ಆ ಸ್ವರೂಪದಲ್ಲಿಯೇ ಹೋಗಿ ಮತ್ತೆ ಮತ್ತೆ ನಿಲ್ಲೋದಕ್ಕೆ ಇಷ್ಟಪಡ್ತಾನೆ. ಅದನ್ನೇ ಶಾಸ್ತ್ರ ಆತ್ಮಕ್ರೀಡೆ ಅಂತ ಕರೆಯುತ್ತೆ. ತಥೈವ ಆ ಹುಡುಗ ಹೇಗೆ ಆಟಿಕೆಯನ್ನು ಬಿಟ್ಟಿರಲಾಗದೇ ಅದರೊಂದಿಗೆ ಒಂದಾಗಿರ್ತಾನೋ ಹಾಗೆಯೇ ವಿದ್ವಾನ್ ಅಂದರೆ ಇಲ್ಲಿ ಸುಮ್ಮನೆ ಸಂಸ್ಕೃತದ ಪರೀಕ್ಷೆಯನ್ನು ಪಾಸ್ ಮಾಡಿದವನು ಅಂತ ಅರ್ಥ ಅಲ್ಲ, ಆತ್ಮಜ್ಞಾನವನ್ನು ಅನುಭವಕ್ಕೆ ತಂದುಕೊಂಡವನು ಅಂತ ಅರ್ಥ. ಅಂತಹ ವಿದ್ವಾನ್ ಜ್ಞಾನಿ ಅವನು ಹೇಗೆ ಅನುಭವಿಸ ನಿರ್ಮಮಃ, ಹೊರಗಿನ ಪ್ರಪಂಚದಲ್ಲಿ ಯಾವ ವಸ್ತುವಿನ ಬಗ್ಗೆ ಅವನಿಗೆ ಮಮಕಾರ ಅನ್ನೋದಿಲ್ಲ, ಮಮತೆ ಅನ್ನೋದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ನಿರಹಂ, ನಾನು ಇದನ್ನು ಅನುಭವಿಸ್ತಾ ಇದ್ದೇನೆ ಅನ್ನುವಂಥ ಅಹಂಕಾರವೂ ಇಲ್ಲ. ನಮಗೆ ಹಾಗಲ್ಲ, ಬೇರೆ ಯಾರಿಗೂ ಸಿಗದೇ ಇರುವಂಥ ಒಂದು ವಸ್ತು ನಮಗೆ ಸಿಕ್ಕಿಬಿಟ್ರೆ ಆ ವಸ್ತುವಿನ ಜೊತೆಗೇ ಒಳಗಡೆ ಎಲ್ಲೋ ಒಂದು ಕಡೆಗೆ ಆ ಈಗೋ ಮೊಳಕೆ ಹೊಡೆದು ಬಿಡುತ್ತೆ. ಅವನಿಗೆ ನನಗಿಂಥ ಸುಖ ಸಿಕ್ಕಿತಲ್ಲ ಎನ್ನುವಂತಹ ಅಹಂಕಾರವೂ ಇಲ್ಲ. ನಿರ್ಮಮಃ ನಿರಹಂಕಾರ. ಮತ್ತೆ ಹೇಗಿರ್ತಾನೆ? ಸುಖೀ, ಸದಾ ಸುಖದಿಂದ ಇರ್ತಾನೆ. ನನಗೆ ಮಾತ್ರ ಇಂಥ ಸುಖ ಸಿಕ್ಕಿದೆ ಎನ್ನುವಂತಹ ಸಂತೋಷದ ಭ್ರಮೆಯೂ ಸಹ ಅವನಿಗಿಲ್ಲ. ಅವನಿಗೆ ಸಿಕ್ಕಿದ ನಿಜವಾದ ಸುಖ, ಆ ಆನಂದದ ರಸಪಾನವನ್ನು ಮಾಡ್ತಾ ಮಾಡ್ತಾ ಆತ ಇರ್ತಾನೆ. ಅದ್ರ ಜೊತೆಗೆ ಆ ಹುಡುಗನ ವಿಚಾರ ಯಾಕೆ ಹೇಳೋದು ಕೇಳಿದ್ರೆ, ಬಾಲಕ ಮುಗ್ಧತೆಯಿಂದ ಕ್ರೀಡಿಸ್ತಾನೆ, ಹಾಗೆ ಜ್ಞಾನಿಯೂ ಸಹ ಆ ಆತ್ಮಕ್ರೀಡೆಯಲ್ಲಿ ಮುಗ್ಧನಾಗಿಯೇ ಅನುಭವಿಸ್ತಾನೆ. ಅವನಿಗೆ ಏನೂ ಹೊರಪ್ರಪಂಚದ ಅರಿವು ಇಲ್ಲದೆ ಇರುವವರ ಹಾಗೆ ಅವನು ಇರ್ತಾನೆ. ಮುಂದಕ್ಕೆ ಆ ವಿಚಾರವನ್ನು ಹೇಳ್ತಾ ಹೋಗ್ತಾರೆ, ಅಲ್ಲದನ್ನು ಜಾಸ್ತಿ ಹೆಚ್ಚಾಗಿ ನಾವು ನೋಡೋಣ. ಒಟ್ಟಾರೆ ಆ ಬಾಲಕ ತನ್ನ ಕ್ರೀಡೆಗೆ ಹೊರತಾಗಿ ಮಿಕ್ಕ ಎಲ್ಲ ವಿಷಯಗಳಲ್ಲೂ ಸಹ ಅವನಿಗೆ ಅನಾಸಕ್ತಿ. ಹಾಗೆಯೇ ಈ ಆತ್ಮಜ್ಞಾನಿಗೆ ಆತ್ಮಸುಖವನ್ನು ಅನುಭವಿಸುವ ಒಂದನ್ನು ಬಿಟ್ಟರೆ ಮಿಕ್ಕೆಲ್ಲ ವಿಷಯಗಳಲ್ಲೂ ಅನಾಸಕ್ತಿ, ಮಿಕ್ಕೆಲ್ಲ ವಿಷಯಗಳಲ್ಲೂ ಅವನಿಗೆ ಚಿಂತೆಯೇ ಇಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಅವನ ಆ ಕ್ರೀಡೆಯ ಸ್ವರೂಪವನ್ನು ಮುಂದಿನ 539ನೇ ಶ್ಲೋಕದಲ್ಲಿ ವಿಸ್ತೃತವಾಗಿ ತಿಳಿಸಿಕೊಡ್ತಾರೆ. ಇಲ್ಲಿಂದ ಮುಂದೆ ಆ ಜ್ಞಾನಿಯ ನಡೆ ಹೇಗಿರುತ್ತೆ ಅನ್ನೋದನ್ನು ಬಹಳ ಸುಂದರವಾಗಿ ಹೇಳ್ತಾ ಹೋಗ್ತಾರೆ. ಹಾಗೆ ನೀನು ಆತ್ಮಸ್ವರೂಪವನ್ನು ಅರಿತವನಾದ್ರಿಂದ ನೀನು ಹಾಗೆ ಇರಬೇಕಪ್ಪ, ಇರ್ತೀಯೇ ಅನ್ನೋದು ಗುರುಗಳ ಆಶಯ. ಶಿಷ್ಯನಿಗೆ ಹೇಳ್ತಾ ಇದ್ದಾರೆ ಮಾತನ್ನು. ಅವನು ಹೇಗಿರ್ತಾನೆ ಜ್ಞಾನಿ, ಆ ಜ್ಞಾನಿಯ ವ್ಯವಹಾರ ಹೇಗಿರುತ್ತೆ, ಅವನ ನಡೆ ನುಡಿ ಎಲ್ಲ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿಂದ ಬಹಳಷ್ಟು ಶ್ಲೋಕಗಳಲ್ಲಿ ಅದನ್ನು ಹೇಳ್ತಾರೆ ಅಂತ. ಚಿಂತಾಶೂನ್ಯ ಮದೈನ್ಯ ಭೈಕ್ಷಮಶನಂ ಪಾನಂ ಸರಿದ್ವಾರಿಷು ಸ್ವಾತಂತ್ರ್ಯೇಣ ನಿರಂಕುಶಾ ಸ್ಥಿತಿ ಅಭೀಹಿ ನಿದ್ರಾಶ್ಮಶಾನೇ ವನೇ ವಸ್ತ್ರಂ ಕ್ಷಾಲನ ಶೋಷಣಾದಿರಹಿತಂ ದಿಗ್ವಾಸ್ತು ಶಯ್ಯಾಮಹಿ ಸಂಚಾರೋ ನಿಗಮಾಂತ ವೀಥಿಷು ವಿದಾಂ ಕ್ರೀಡಾಪರೇ ಬ್ರಹ್ಮಣೇ ಚಿಂತಾಶೂನ್ಯಂ ಅದೈನ್ಯ ಭೈಕ್ಷಮಶನಂ
ಪಾನಂ ಸರಿದ್ವಾರಿಷು ಸ್ವಾತಂತ್ರ್ಯೇಣ ನಿರಂಕುಶಾಃ ಸ್ಥಿತಿಃ ಅಭೀಃ ನಿದ್ರಾಶ್ಮಶಾನೇ ವನೇ ವಸ್ತ್ರಂ ಕ್ಷಾಲನ ಶೋಷಣಾದಿರಹಿತಂ ದಿಗ್ವಾಸ್ತು ಶಯ್ಯಾಮಹಿ ಸಂಚಾರೋ ನಿಗಮಾಂತ ವೀತಿಷು ವಿದಾಂ ಕ್ರೀಡಾ ಪರೇ ಬ್ರಹ್ಮಣಿ. ಜ್ಞಾನಿಯ ನಡೆ ಹೇಗಿರುತ್ತೆ ಅಂದ್ರೆ ಹೀಗಿರುತ್ತೆ. ಇದ್ರ ಯಾವ್ದಾರು ಒಂದನ್ನಾರೂ ನಾವು ಮಾಡೋಕ್ಕಾಗುತ್ತೋ ಅನ್ನೋದನ್ನು ಅರ್ಥ ಕೇಳಿ ಆದ್ಮೇಲೆ ವಿಚಾರ ಮಾಡೋಣ. ಹೇಗಂತೆ, ಜ್ಞಾನಿಗೆ ಅಲ್ಲಿ ಬಹುವಚನ ಉಂಟು, ಜ್ಞಾನಿಗಳಿಗೆ ಅಂತ. ಯಾಕೆಂದರೆ ಕೊನೆಯ ಸಾಲಲ್ಲುಂಟು ವಿದಾಮ್ ಅಂತ. ವಿದಾಮ್ ಅಂದರೆ ವಿತ್ ಅಂದರೆ ಜ್ಞಾನಿ, ವಿದಾಮ್ ಅಂದರೆ ಜ್ಞಾನಿಗಳಿಗೆ, ಷಷ್ಠಿ ವಿಭಕ್ತಿಯ ಬಹುವಚನ ಅದು. ಆ ಜ್ಞಾನಿಗಳಿಗೆ ಅಂದರೆ ಆತ್ಮಜ್ಞಾನಿಗಳಿಗೆ, ಜೀವನ್ಮುಕ್ತರಾದವರಿಗೆ ಯಾವ ಚಿಂತೆಯೂ ಇಲ್ಲದ, ದೀನತೆಯೂ ಇಲ್ಲದ ಭಿಕ್ಷಾನ್ನವೇ ಆಹಾರ. ಇದು ಮೊದಲನೇದು. ಚಿಂತಾಶೂನ್ಯಂ ಅದೈನ್ಯಂ ಭೈಕ್ಷಮಶನಂ, ಇಲ್ಲಿವರೆಗೆ ಅರ್ಥ ಆಯ್ತು. ಈಗ ಅದಾದ ಮೇಲೆ ನದಿಯ ನೀರೇ ಅವರಿಗೆ ಪಾನ ಜಲ, ಪರರ ಹಂಗಿಲ್ಲದೆ ಸ್ವತಂತ್ರವಾಗಿ ಬದುಕುವುದು, ನಿರ್ಭೀತಿಯಿಂದ ಇರುವುದು, ಸ್ಮಶಾನದಲ್ಲೋ ಕಾಡಿನಲ್ಲೋ ನಿದ್ರೆ ಮಾಡುವುದು, ಬಟ್ಟೆ ತೊಳೆಯುವುದಾಗಲಿ ಅದನ್ನು ಒಣಗಿಸುವುದಾಗಲಿ ಈ ಯಾವುದರ ಗೋಜೂ ಸಹ ಇಲ್ಲದೆ ಇರುವುದು, ಮತ್ತು ಭೂಮಿ ಎನ್ನುವ ಹಾಸಿಗೆಯಲ್ಲಿ ಮಲಗಿ ಆಕಾಶ ಎನ್ನುವಂಥ ಹೊದಿಕೆಯನ್ನು ಹೊದ್ದು ನಿದ್ರಿಸುವುದು, ವೇದಾಂತ ವೀಥಿಗಳಲ್ಲಿ ಸಂಚಾರ ಮಾಡುವುದು, ಪರಬ್ರಹ್ಮನಲ್ಲೇ ಕ್ರೀಡಿಸುವುದು, ಇದು ಅವರ ಬದುಕಿನ ಕ್ರಮ. ಒಂದಿಷ್ಟು ವಿಷಯ ಹೇಳಿದ್ದಾರೆ. ಯಾವುದಾದ್ರು ಒಂದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಲಿಕ್ಕೊಳ್ಳೋದಕ್ಕೆ ಆಗಬಹುದಾ ಅಂತ ನೋಡಿ. ಮೊದಲನೇದು ಚಿಂತಾಶೂನ್ಯಂ ಅದೈನ್ಯಂ ಭೈಕ್ಷಮಶನಂ. ಚಿಂತೆ ಇಲ್ಲದೆ ಇರುವ ಜೀವನ ಮೊದಲನೇದು. ಮತ್ತೆ ನಾನು ಯಾರತ್ರ ಕೇಳೋದಿಲ್ಲ, ನೀವು ಯಾರನ್ನು ಕೇಳಬೇಡಿ. ನಮ್ಮನ್ನ ಒಮ್ಮೆ ವಿಚಾರ ಮಾಡ್ಕೊಳ್ಳೋಣ, ನಾನು ಚಿಂತೆ ಇದ್ದವನ ಚಿಂತೆ ಇಲ್ದಿದ್ದವನ ಅಂತ. ಉತ್ತರ ನೀವೇ ಕಂಡುಕೊಂಡ್ರಾಯ್ತು. ಪ್ರಪಂಚದಲ್ಲಿ 1,00,000 ಜನರನ್ನ ಪ್ರಶ್ನೆ ಕೇಳ್ತಾ ಸರ್ವೆ ಮಾಡ್ತಾ ಹೋಗೋದು, ನಿಮಗೆ ಏನಾದ್ರು ಚಿಂತೆ ಇದೆಯಾ ಅಥವಾ ನೀವು ನಿಶ್ಚಿಂತರ ಅಂತ ಕೇಳಿ, ನೀವು ಏನು ಉತ್ತರ ಸಿಗತ್ತೆ? ಆಮೇಲೆ ಅನಿಸುತ್ತೆ ಆ ವ್ಯಕ್ತಿಗೆ ಅವನಿಗಿಂತ ಅವನ ಚಿಂತೆಯ ಪ್ರಮಾಣ 10 ಪಟ್ಟು ದೊಡ್ಡದಾಗಿರುತ್ತೆ ಅಲ್ವಾ? ಹಾಗಾಗಿ ಪ್ರಪಂಚದಲ್ಲಿ ನಿಶ್ಚಿಂತನಾಗಿರುವವನು ಇದ್ರೆ ಒಬ್ಬ ಜ್ಞಾನಿ ಮಾತ್ರ. ಭಿಕ್ಷುಕರ ಸಮುದಾಯದಲ್ಲೇ ಕೇಳಿ ಅವರಿಗೆ ಎಷ್ಟೆಷ್ಟು ಚಿಂತೆ ಇರುತ್ತೆ ಅಂತ. ಮಹಾರಾಜರು ಅಂತ ಕರೆಸ್ಕೊಳ್ಳುವಂತಹ ರಾಜಕಾರಣಿಗಳಿಗೆ ಎಲ್ಲಕ್ಕಿಂತ ಜಾಸ್ತಿ ಚಿಂತೆ. ಹಾಗಾಗಿ ಚಿಂತಾರಹಿತರಾದವರು ಯಾರಿದ್ದಾರೆ ಅಂತ ಕೇಳಿದರೆ ಪ್ರಪಂಚದೊಳಗೆ ಯಾರೂ ಇಲ್ಲ. ಇದ್ದರೆ ಜ್ಞಾನಿ ಮಾತ್ರ. ಚಿಂತಾಶೂನ್ಯಂ, ಚಿಂತೆ ರಹಿತವಾದಂತಹ ಜೀವನ. ಹಾಗಿದ್ರೆ ನಾವೆಲ್ಲ ಅದೇ ಜೀವನ ಆಯ್ಕೆ ಮಾಡ್ಕೊಳ್ಳೋಣ, ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಯಾರು ಬೇಡ ಅಂದ್ರು ಅಲ್ವಾ? ಎಲ್ಲರೂ ಅದೇ ಜೀವನ ಸಾಗಿಸ್ಬೇಕು ಅನ್ನೋದೇ ಉಪನಿಷತ್ತಿನ ಅಪೇಕ್ಷೆ. ಆದ್ರೆ ಆಗ್ಬೇಕಲ್ಲ ನಮಗೆ ಅಲ್ವಾ? ನಮಗೆ ಪ್ರೇಕ್ಷೆ, ನನಗೆ ಆಗದೆ ಇರೋದು ಇನ್ನೊಬ್ರ ಹತ್ರ ಆಗ್ತಾ ಇದೆಯಲ್ಲ ಅಂತಲೇ ಮತ್ತೆ ಪುನಃ ಚಿಂತೆ. ನಮ್ಮ ಚಿಂತೆಗೆ ಇನ್ನೇನು ಮಹಾದೊಡ್ಡ ಕಾರಣ ಬೇಕಾಗಿಲ್ಲ. ನನಗಿಂತ ಅಷ್ಟು ವೇಗವಾಗಿ ವಾಕ್ ಮಾಡೋಕ್ಕಾಗೋದಿಲ್ವಲ್ಲ ಅಂತ ಚಿಂತೆ.
ಅವ್ರಿಗೆ ಏನು ತಿಂದರೂ ಡೈಜೆಸ್ಟ್ ಆಗುತ್ತಲ್ಲ ಅಂತ ನಮಗೆ ಚಿಂತೆ, ನಮಗೇನು ಚಿಂತೆ, ತಿನ್ನೋಕೆ ಆಗೋದಿಲ್ವಲ್ಲ ಅಂತ ಚಿಂತೆ. ನಮ್ಮ ಚಿಂತೆಗೆ ಏನು ಕಾರಣ ಬೇಕು ಅಂತಲೇ ಇಲ್ರಿ. ಮತ್ತೆ ಕೊನೆಗೆ ಒಂದು ದಿವಸ ಒಂದು ಚಿಂತೆ, ಇವತ್ತು ನನಗೇನು ಚಿಂತೆ ಇಲ್ವಲ್ಲ ಅನ್ನೋದೇ ಚಿಂತೆ. ಯಾಕೆಂದ್ರೆ ಚಿಂತೆ ಅನುಭವಿಸಿ 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 ಆ ಚಿಂತೆಯನ್ನು ಅನುಭವಿಸದೇ ಒಂಥರ ಅವನಿಗೆ ಸಂತೋಷ ಆಗ್ಬಿಡುತ್ತೆ ಪ್ರಾರಬ್ಧ. ಯಾವಾಗಲೂ ಜಗಳ ಮಾಡೋರಿಗೆ ಒಂದು ದಿನ ಏನು ಜಗಳ ಮಾಡದೇ ಇದ್ರೆ ಇವತ್ತಿನ ದಿನ ವೇಸ್ಟ್ ಆಗೋಯ್ತು ಕಣ್ರಿ, ನನ್ನ ನಾಲ್ಗೆ ಏನು ಆಹಾರನೇ ಸಿಗಲಿಲ್ಲ, ಬೇರೆ ಒಂದು ಬಾಯಾರು ಸಿಗಬಾರ್ದು ನನಗೆ ಜಗಳ ಮಾಡೋದಕ್ಕೆ. ಹಾಗೆ ನಮಗೆ ಚಿಂತೆಯನ್ನು ಅನುಭವಿಸಿ ಅನುಭವಿಸಿ ಆ ಚಿಂತೆಯೇ ನಮ್ಮ ಸ್ವರೂಪ ಆಗಿಬಿಟ್ಟಿದೆ. ಒಂದು ದಿವಸ ಚಿಂತೆ ಇಲ್ಲ ಅಂದರೆ ಅದೇ ಮಹಾ ಚಿಂತೆ. ವಿಚಾರ ಮಾಡಿ ನೋಡಿ, ಹೌದಲ್ವ ಅಂತ. ನಾನು ತುಂಬ ಸಲ ಇದಕ್ಕೆ ಬೇರೆ 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 ಉದಾಹರಣೆ ಕೊಟ್ಟಿದ್ದೇನೆ. ನಮ್ಗೆ ಯಾವಾಗಲೂ ಒಂದು ರೀತಿಯ ಮನೆಯಲ್ಲಿ ಏಕಾಂತದಲ್ಲಿದ್ದು ಅಂತರ್ಮುಖರಾಗುವುದು ಕಷ್ಟ, ಯಾರು ಮಾತಾಡೋಕೆ ಸಿಗಬೇಕು. ಅವಾಗ ಏನು ಮಾಡುತ್ತೆ ಹೇಳಿದ್ರೆ, ಯಾರೂ ನಮ್ಮನ್ನು ಮಾತಾಡಿಸ್ಲಿಲ್ವಾ, ನಾವೇ ಫೋನ್ ತೊಗೊಂಡು ಮಾತಾಡಿಸ್ತೇವೆ ಅವ್ರನ್ನ. ನೋಡಿ ಹೌದಾ ಅಲ್ವಾ ಅಂತ. ಸುಮ್ಮನೆ ನಮಗಿನ್ನೇನು ಕೆಲಸ ಇಲ್ಲ, ಅವ್ರಿಗೆ ಕೆಲಸ ಉಂಟು, ಆದರೂ ಸಹ ನಮಗೆ ಮಾತನಾಡಬೇಕು ಅನ್ನುವಂಥ ಚಪಲ. ಹಾಗಾಗಿ ನಮ್ಮ ಚಿಂತೆಗೆ ಯಾವುದೇ ಸರಿಯಾದ ಕಾರಣ ಇರಬೇಕು ಅಂತ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ನಮ್ಮ ಚಿಂತೆ ಚಿಂತಾರಹಿತವಾದದ್ದಲ್ಲ. ಅದಕ್ಕೋಸ್ಕರ ಒಂದು ಮಾತು ಮಾಡಿಟ್ಟಿದ್ದಾರೆ ಕನ್ನಡದಲ್ಲಿ, ಏನಂದ್ರೆ ಆನೆಗೆ ಆನೆ ಚಿಂತೆ, ಇರುವೆ ಪ್ರಮಾಣದ ಚಿಂತೆ ಅಂತ. ಒಟ್ಟಾರೆ ಈ ಮಾತು ಹೇಳುತ್ತೆ, ಚಿಂತಾರಹಿತನಾದವನು ಯಾರೂ ಇಲ್ಲ. ಅದರ ಒಬ್ಬ ಇದ್ದಾನೆ, ಚಿಂತಾ ನಾಸ್ತಿ ಕಿಲ. ಬ್ರಹ್ಮೇಂದ್ರರು ಹೇಳಿದ್ರು, ನನಗೆ ಯಾವ ಚಿಂತೆನೂ ಇಲ್ಲಪ್ಪ. ರೇ ಮನುಜ ಚಿಂತಾ ನಾಸ್ತಿ ಕಿಲ. ಹಂಗಂದ್ರೆ ಏನಪ್ಪ ಅದು ಚಿಂತೆ ಅಂದರೆ? ಈ ಪ್ರಶ್ನೆಯನ್ನು ಜ್ಞಾನಿ ಮಾತ್ರ ಕೇಳಬಲ್ಲ. ಹಾಗಾಗಿ ಚಿಂತಾ ಶೂನ್ಯಂ, ಚಿಂತಾರಹಿತವಾದಂಥದ್ದು. ನಮಗೆ ಚಿಂತೆ ಉಂಟು, ಅದನ್ನು ಅನುಭವಿಸಿ 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 ಮಧ್ಯದಲ್ಲಿರುವ ಸೊನ್ನೆ ಹಾರೋಗ್ಬಿಟ್ಟಿದೆ. ಗೊತ್ತಾಯ್ತಲ್ಲ? ಮತ್ತಿನ್ನಲ್ಲಿ ಹೊಸ್ತಾಗಿ ತಗೊಂಡೋಗಿ ಮಾಡೋದು ಬೇಕಾಗಿಲ್ಲ. ಇಲ್ಲಿಯೇ ಚಿಂತೆ ಅನ್ನೋಲ್ಲಿರೋ ಅನುಸ್ವಾರ ತೆಗೆದ್ರೆ ಏನಾಗುತ್ತೆ? ಚಿತೆ. ಯಾವಾಗಲೂ ಟೆನ್ಷನ್ ಟೆನ್ಷನ್ ಟೆನ್ಷನ್. ಆಫೀಸಿಗೆ ಹೋಗ್ಬೇಕಿದ್ರು ಚಿಂತೆ, ಕೆಲಸ ಮಾಡಬೇಕಲ್ಲ ಅಂತ ಚಿಂತೆಯಲ್ಲಿ. ಮನೆಗೆ ಬರಬೇಕಿದ್ರೆ ಮತ್ತೆ ಪುನಃ ಚಿಂತೆ, ಅದು ಬೇರೆ ರೀತಿ ಚಿಂತೆ. ಹೀಗೆ ಸದಾ ಚಿಂತೆ ಚಿಂತೆ ಚಿಂತೆ. ಅದನ್ನು ಅನುಭವಿಸಿ ಅನುಭವಿಸಿ ಕೊನೆ ಏನಾಯ್ತು ಕೇಳಿದ್ರೆ, ಮೊದಲ ಆ ಸೊನ್ನೆ ಸುಟ್ಟೋಯ್ತು. ಹೋದ್ಮೇಲೆ ತಗೊಳ್ಳಿ ಪೂರ್ತಿ ಶುರುವಾಯಿತು ಚಿತೆ. ಆಮೇಲೆ ಮತ್ತೆ ಪುನಃ ಮಾಡ್ತಾರಲ್ಲ, ಅದು ಸುಮ್ಮನೆ ಅವಶೇಷ ಅಷ್ಟೇನೆ, ಇಲ್ಲೇ ಆಗಿರುತ್ತೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಚಿಂತಾಶೂನ್ಯಂ, ಚಿಂತಾರಹಿತವಾದದ್ದು ಬದುಕು. ಮುಂದಿನದು ಅದೈನ್ಯಂ. ಯಾರ ಹತ್ರನೂ ಸಹ ದೀನತೆ ಇಲ್ಲ, ಆದರೆ ಅವನು ಅದೈನ್ಯತೆಯಿಂದ ಭಿಕ್ಷೆ ಬಿಡ್ತಾನೆ. ಏನು ಅಂದರೆ, ಭವತಿ ಭಿಕ್ಷಾಂದೇಹಿ ಅಂತ. ತನ್ನ 6 ಅಡಿಯ ದೇಹವನ್ನು 3 ಅಡಿ ಮಾಡ್ಕೊಂಡು ಕೇಳಲ್ಲ. ಮತ್ತೆ ಯಾಕೆ ಕೇಳ್ತಾನೆ? ದೀನತೆ ರಹಿತವಾದ ಭಿಕ್ಷಾವೃತ್ತಿಯಿಂದ ಬದುಕ್ತಾನೆ. ನನಗೆ ಹೊಟ್ಟಿಗಿಲ್ಲ ಅಂತ ಅಂದ್ಕೊಂಡು ಭಿಕ್ಷೆ ಕೇಳಕ್ಕೆ ಹೋಗಲ್ಲ ಅವನು. ಹಾಗಿದ್ರೆ ದೇಹಕ್ಕೆ ಹಸಿವಾಗಿದೆ, ಹಾಕೋದಾರ ಹಾಕಿ, ಬಿಡೋದಾರ ಬಿಡ್ರಿ ಅನ್ನುವ ಭಾವನೆಯಲ್ಲಿ ಹೋಗಿ ಕೇಳ್ತಾನೆ. ಅಟ್ಯಾಚ್ಮೆಂಟ್ ಇಂದ ಅಲ್ಲ ಅಂತ, ಅಷ್ಟು ನಿರ್ಲಿಪ್ತತೆಯಿಂದ ಕೇಳ್ತಾನೆ ಅವನಿಗೆ ಅಂತ. ನಾನು ಹೇಳಿದ್ದೇನೋ ಇಲ್ಲ ಗೊತ್ತಿಲ್ಲ, ಹಿಂದೆ ಹೇಳಿದ್ದಿದ್ರೆ ಪುನಃಸ್ಮರಣೆ ಅಂತ ಕೂಡ ಹೇಳಿದೆ, ಹೊಸ್ತು ಅಂತ. ಒಬ್ಬ ಇಂಥ ಮಹಾ ಸಾಧಕ ವ್ಯಕ್ತಿ ಇದ್ದ. ಒಂದು 10 ಮನೆಯಲ್ಲಿ ದಿನ ಭಿಕ್ಷೆ ಬಿಡ್ತಿದ್ದ. ಒಂದು ಮನೆಯಲ್ಲಿ ಹೋಗಿ ನಿಂತಾಗ ಪ್ರತಿ ಸಲ ಭವತಿ ಭಿಕ್ಷಾ, ಅವನೇನು ಜಾಸ್ತಿ ಹೊತ್ತು ನಿಲ್ತಾ ಇಲ್ಲ, ಯಾಕಂದ್ರೆ ಚಿಂತಾರಹಿತವಾದ ಬದುಕು. ಕೊಟ್ರೆ ಸಂತೋಷ, ನೀನು ದುಡ್ದು ಸಾರ್ಥಕ, ಇಲ್ದಿದ್ರೆ ಇಲ್ಲ.
ಅದನ್ನು ಬಾಯ್ಬಿಟ್ಟು ಹೇಳೋಲ್ಲ ಅವರು. ಯಾಕೆಂದರೆ ಈ ಭಿಕ್ಷುಕರು ಲೋಕಕ್ಕೊಂದು ಪಾಠ ಹೇಳ್ತಾರಂತೆ. ಇದು ಮಧ್ಯೆಯಲ್ಲಿ ಅವಾಂತರ ವಿಷಯ, ಆ ವಿಷಯಕ್ಕೆ ಬಿಟ್ಟು ನಾನು ಬೇರೆ ವಿಷಯಕ್ಕೆ ಬರ್ತಿದ್ದೇನೆ ಈಗ. ಏನು ಅಂದರೆ, ಭಿಕ್ಷುಕ ಮನೆಯ ಬಾಗಿಲಿಗೆ ಬಂದು ಭಿಕ್ಷೆ ಕೇಳ್ತಾನೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಅವನು ನಮಗೊಂದು ಪಾಠ ಹೇಳ್ತಾನಂತೆ. ದ್ವಾರಂ ದ್ವಾರ ಮಟನ್ ಭಿಕ್ಷು. ದಯವಿಟ್ಟಿದು ಮಟನ್ ಭಿಕ್ಷು ಅಂತ ಅಂದ್ಕೊಳ್ಬೇಡಿ, ಅಟನ್ ಭಿಕ್ಷು ಅಂತ. ಆಮೇಲೆ ಅದೇನು ಮಟನ್ ಅಂತೆಲ್ಲ ಹೇಳ್ಬಿಟ್ರು, ಅದು ಏನ್ರಿ ಅದು ಅಂತ ಮತ್ತೆ ಹೋಗಿಗೆ ಸಂಶಯ ಬಂದ್ಬಿಟ್ರು. ದ್ವಾರಂ ದ್ವಾರಂ ಅಟನ್ ಭಿಕ್ಷು ವೈಲ್ ಮೂವಿಂಗ್ ಅಂತ ಅರ್ಥ ಅದಕ್ಕೆ. ಯಾಕೆಂದ್ರೆ ಅವರವರ ಸಂಸ್ಕಾರ ಅವಾವ ಅರ್ಥವನ್ನು ಹುಟ್ಟಿಸತ್ತೆ. ಅದಕ್ಕೋಸ್ಕರ ಕ್ಲಿಯರ್ ಮಾಡಿಬಿಟ್ಟೆ ಅದನ್ನ. ಪ್ರತಿ ಮನೆಯ ಬಾಗಿಲಿಗೆ ಹೋಗಿ ಶಿಕ್ಷತ್ಯೇವ ನ ಯಾಚತೆ, ಅವನೊಂದು ಪಾಠ ಹೇಳ್ತಾನೆ. ನಿಜವಾಗಿ ಅವನು ಬೇಡೋದಿಲ್ಲ. ಏನು ಪಾಠ ಹೇಳ್ತಾನೆ ಆಗಿದ್ರೆ ಅಂದರೆ, ಅದತ್ವಾ ಮಾದೃಶೋ ಮಾಭೂಹು ದತ್ವಾ ತ್ವಂ ತ್ವಾದೃಶೋ ಭವ. ನೀನು ಕೊಡದೆ ನನ್ನಂತೆ ಆಗಬೇಡ, ಕೊಟ್ಟು ನೀನು ನಿನ್ನಂತೆ ಆಗಿರು. ಅಂದರೆ ಇದ್ದು ನೀನು ಕೊಡದೆ ಮತ್ತೆ ಮುಂದಿನ ಜನ್ಮದಲ್ಲಿ ನನ್ನಂತೆ ಭಿಕ್ಷುಕನಾಗಬೇಡ, ಕೊಟ್ಟು ಮುಂದಿನ ಜನ್ಮದಲ್ಲೂ ಕೊಡುಗೈ ದಾನಿಯಾಗಿ ಹುಟ್ಟು. ಇದು ಭಿಕ್ಷುಕ ಹೇಳುವ ಪಾಠವಂತೆ. ಅಂದ ಮಾತ್ರಕ್ಕೆ ಎಲ್ಲ ಭಿಕ್ಷುಕರು ಈ ಪಾಠ ಹೇಳ್ತಾರೆ ಅಂತಿಲ್ಲ. ಕೆಲವು ಜನ ಭಿಕ್ಷುಕರು ಪಾಠ ಹೇಳ್ತಾರೆ, ನನ್ನಷ್ಟು ದುಡ್ಡು ಮಾಡೋದನ್ನು ನೀನು ನನ್ನನ್ನು ನೋಡಿ ಕಲಿ ಅಂತ. ಒಟ್ಟಾರೆ ಭಿಕ್ಷುಕರು ನಾವು ಪಾಠ ಹೇಳ್ತಾರೆ. ಆದರೆ ಆ ಪಾಠ ಯಾವುದು ಅನ್ನೋದನ್ನು ನಾವು ನಮ್ಮ ಬುದ್ಧಿಯಿಂದ ವಿಚಾರ ಮಾಡ್ಕೊಳ್ಬೇಕು ಅಷ್ಟೇ. ಹಾಗೆಯೇ ಈ ಸಾಧುಗಳು ಭಿಕ್ಷೆಗೆ ಹೋದಾಗ ಆ ಮನೆಯ ಒಡತಿ ಈ ಕಡೆ ಮನೆಗೆ ಬಂದರು, ನೆಕ್ಸ್ಟ್ ನಮ್ಮನೆಗೆ ಬರ್ತಾರೆ, ಗೇಟ್ ತೆಗೆದುಕೊಂಡು ಒಳಗಡೆ ಬಂದರು ಅಂದ ತಕ್ಷಣ ಅಲ್ಲಿವರೆಗೆ ಬಾಗಿಲು ತೆಗೆದುಕೊಂಡು ಇರೋಳು ಧಡೀರಂತ ಬಾಗಿಲು ಹಾಕೊಂಡು ಒಳಗೆ ಹೋಗ್ತಿದ್ಲು. ಅಂದರೆ ಆ ಬಾಗಿಲು ಹಾಕುವ ಶಬ್ದವೇ ಹೇಳ್ತಿತ್ತು, ನೀನು ನಮ್ಮ ಮನೆಗೆ ಬರಬಾರದಿತ್ತು ಅಂತ. ಅದನ್ನು ಬಾಗಿಲು ಹಾಕಿದ್ರೆ ಇವರು ಮುಖಕ್ಕೆ ಬಂದದ್ದು ಅಪ್ಪಳಿಸುವಾಗಿರ್ತಿತ್ತು, ಅಷ್ಟು ಜೋರಾಗಿ. ಇದನ್ನ ನೋಡಿದ್ರೆ ಅಂತಹ ಅಕ್ಕಪಕ್ಕ ಮನೆಯ ಗೃಹಿಣಿಯರು, ಸಾತ್ವಿಕ ಗೃಹಿಣಿಗಳಂತೆ, ಅಲ್ಲ ನಿಮಗೆ ಇನ್ನೊಂದು ಹಿಡಿ ಅನ್ನ ಬೇಕಾದ್ರೆ ನಾವೇ ಕೊಡ್ತೇವೆ, ಯಾಕೆ ಅವ್ರ ಮನೆಗೆ ಹೋಗಿ ಭಿಕ್ಷೆ ಬಿಡ್ತೀರಿ ನೀವು ಅಂತ. ಆಗ ಅವ್ರು ಹೇಳಿದ್ರಂತೆ, ಇಲ್ಲ ನನಗೇನು ಬೇಸರ ಆಗ್ತಾ ಇಲ್ಲ, ಯಾಕೆಂದರೆ ನಾನು ಸ್ವಾಭಿಮಾನದಿಂದ ನನ್ನ ಮರ್ಯಾದೆ ಕಳಚಿ ಬಿದ್ದೋಯ್ತು ಅಂತ ಅಂದ್ಕೊಂಡ್ರೆ ನನಗೆ ಬೇಸರ ಅಲ್ವಾ. ನಾನು ಎಲ್ಲವನ್ನೂ ಬಿಟ್ಟವನು, ಆಗ ನನಗೆ ಮರ್ಯಾದೆಯೂ ಇಲ್ಲ. ಮತ್ತಷ್ಟೇ ಅಲ್ಲ, ಇದು ನನ್ನ ಕಡೆಯಿಂದ, ನೀವು ಅಂದ್ಕೊಂಡಾಗಿಲ್ಲ, ಒಂದು ದಿವಸ ಅವಳು ಬದಲಾವಣೆ ಆಗ್ತಾಳೆ ನೋಡಿ ಅಂತ ಹೇಳ್ತಿದ್ರು ಅವರು. ಸರಿ, 2 ದಿವಸ ಆಯಿತು. ಮತ್ತೆ ಬಿಟ್ಟು 3ನೇ ದಿವಸ ಹೋದಾಗ ಇವ್ರು ನೋಡ್ತಾ ಇದ್ದಾರೆ ಅಕ್ಕಪಕ್ಕದವರು. ಆ ದಿನ ಆವತ್ತು ಆ ಗೃಹಿಣಿ ಅವರ ಪಾತ್ರೆಗೆ 1 ಹಿಡಿ ಮಣ್ಣನ್ನು ತಂದು ಹಾಕಿಬಿಟ್ಳು. ಇವರೆಲ್ಲರೂ ಅನ್ನ ಹಾಕಿದ್ರು, ಆಕೆ ಮಣ್ಣನ್ನು ಹಾಕಿದ್ಲು. ಅದನ್ನು ನೋಡಿ ಇವರೆಲ್ಲರೂ ಛೇ 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 ಹೇಳಿದ್ದೀವಿ ಅವ್ರ ಮನೆಗೆ ಹೋಗಿ ಬೇಡಬೇಡಿ, ಆದರೂ ಸಹ ಹೋಗಿ ಕೇಳಿಕೊಂಡು ನಾವು ಕೊಟ್ಟ ಅನ್ನವನ್ನೂ ಸಹ ಹಾಳು ಮಾಡ್ಕೊಂಡು ಬಿಟ್ರಲ್ಲ ಅಂತ ಹೇಳಿ. ಮಾರನೇ ದಿವಸ ಹೇಳಿದಂತೆ ಅವರು, ನಾವು ಹೇಳಿದ್ದೇವೆ ಹೋಗಿ ಬೇಡಬೇಡಿ ಅಂತ, ಆದರೂ ನೀವು ಹೋಗಿ ಕೇಳಿದ್ರಿ, ಏನಾಯ್ತು ಪರಿಸ್ಥಿತಿ? ಇಲ್ಲ, ನೀವು ಅಂದ್ಕೊಂಡಿದ್ದು ತಪ್ಪು ಅಂದರು ಅವರು. ಜ್ಞಾನಿಯ ನಡೆ ಹೇಗಿರುತ್ತೆ ಅಂತ ನೋಡಿ, ಒಂದು ಮಹಾ ಬದಲಾವಣೆ ಆಗಿದೆ ಅವಳಲ್ಲಿ. ಇಷ್ಟು ದಿವಸ ನಾನು ಹೋದ ತಕ್ಷಣ ಆಕೆ ಬಾಗಿಲು ಹಾಕೊಂಡು ಒಳಗಡೆ ಹೋಗ್ತಿದ್ಲು, ಈಗ ಕೊನೆಯ ಪಕ್ಷ ಕೊಡುವುದನ್ನು ಕಲ್ತಿದ್ದಾಳೆ, ಮಣ್ಣು ಹಾಕುವುದನ್ನಾದರೂ ಕಲ್ತಿದ್ದಾಳೆ. ಇದಲ್ವ ಬದಲಾವಣೆ? ಮುಂದೊಂದು ದಿವಸ ಅನ್ನವನ್ನು ಹಾಕ್ತಾಳೆ. ನಾವಾದರೆ ನಮ್ಮ ಅಹಂಕಾರಕ್ಕೆ ಎಷ್ಟು ಪೆಟ್ಟಾಗ್ತಿತ್ತು ಅಲ್ವಾ, ಆದರೆ ಅವನಿಗೆ ಪೆಟ್ಟೇ ಆಗಲಿಲ್ಲ. ಯಾಕೆ? ಮಾನಾಪಮಾನಯೋಸ್ತುಲ್ಯ. ಹೌದು ತಾನೆ? ಅಷ್ಟು ಹಿನ್ನೆಲೆಯಲ್ಲಿ ಚಿಂತಾಶೂನ್ಯಂ ಅದೈನ್ಯ ಭೈಕ್ಷಮಶನಂ, ಭಿಕ್ಷಾಶನವೇ ಅವನ ಆಹಾರ. ಯಾಕೆ 10 ಮನೆ ಭಿಕ್ಷೆ ಬಿಡ್ತಾರೆ ಜ್ಞಾನಿ? ಒಂದೇ ಮನೆಗೆ ಹೋಗಿ ಸಾಕಷ್ಟು ಊಟ ಮಾಡ್ಕೊಂಡು ಬರ್ಬೋದಿತ್ತಲ್ವಾ?
ನೋ, ಎರಡು ಕಾರಣ. ಜ್ಞಾನಿಯಾದವನು ಒಂದೇ ಮನೆಯನ್ನು ಅಂಟಿಕೊಂಡಿದ್ರೆ ಮೊದಲನೇದಾಗಿ ಆ ಮನೆಯ ಜೊತೆಗೆ ವ್ಯಾಮೋಹ ಬೆಳೆಯುತ್ತೆ, ಅಟ್ಯಾಚ್ಮೆಂಟ್ ಬರುತ್ತೆ. ಅದಕ್ಕೋಸ್ಕರ ಒಂದೇ ಮನೆಯನ್ನು ಅವರು ಇರಿಸಿಕೊಳ್ಳುವುದಿಲ್ಲ. ಒಂದು. ಎರಡನೇದು, ಒಬ್ಬ ಗೃಹಸ್ಥನ ಮನೆಯನ್ನೇ ಹಿಡ್ಕೊಂಡ್ರೆ ಆ ಗೃಹಸ್ಥನಿಗೆ ಮಾತ್ರ ಬರ್ಡನ್ನಾಗತ್ತೆ ಇವನನ್ನು ಸಲಹುವುದು. ಎಷ್ಟು ಸೂಕ್ಷ್ಮತೆ ಅದರೊಳಗೆ. ಹಾಗಾಗಿ ಒಂದು ಹಿಡಿ ಅನ್ನವನ್ನು ಕೊಟ್ಟಿದ್ರಿಂದ ಇಂತಹ ಜ್ಞಾನಿಗೆ ಒಂದು ಹಿಡಿ ಅನ್ನ ಹಾಕಿದ್ರಿಂದ 10 ಜನ ಗೃಹಸ್ಥರ ಆಹಾರ ಪದಾರ್ಥ ಶುದ್ಧವಾಗುತ್ತೆ. ನೋಡಿ, ಅಲ್ಲಿಗೆ ಆ ಜ್ಞಾನಿ ಭಿಕ್ಷೆ ಬೇಡೋದು ಅವನಿಗೋಸ್ಕರ ಅಲ್ಲ, ಗೃಹಸ್ಥರ ಮನೆಯ ಪಾಕವನ್ನು ಶುದ್ಧ ಮಾಡೋದಕ್ಕೋಸ್ಕರ. ಅಷ್ಟು ಹಿನ್ನೆಲೆಯಲ್ಲಿ ಅವನು ಅದೈನ್ಯ, ಯಾವ ದೀನತೆಯನ್ನು ಇಟ್ಕೊಂಡು ಭಿಕ್ಷೆ ಬೇಡಲ್ಲ ಅವನು. ಅಯ್ಯೋ, ನನ್ನ ಜೀವನದಲ್ಲಿ ಭಿಕ್ಷೆ ಬೇಡೋ ಪರಿಸ್ಥಿತಿ ಬಂತಲ್ಲಪ್ಪ ಅಂತ. ಈ ಸಂದರ್ಭ ಬಂದಿದ್ದಕ್ಕೆ ಹೇಳ್ತೇನೆ. ಇವತ್ತು ಪ್ರಾಯಶಃ ಈ ಪದ್ಧತಿ ಇಲ್ಲ. ಮೊದಲೆಲ್ಲ ಪಟ್ಟಣದಲ್ಲಿ ಓದಬೇಕಿದ್ರೆ ಮಾಧವಕರಿ ಅಂತ, ಮಧುಕರಿ ಅಂತ ಕರಿತಿದ್ರು ಅದನ್ನು. ಆಮೇಲೆ ಮಾಧವಕರಿ ಅಂತ. ಮಧುಕರಿ ಅನ್ನೋದು ಸರಿಯಾದ ಶಬ್ದ ಪ್ರಯೋಗ. ಒಬ್ಬ ವಿದ್ಯಾರ್ಥಿ ಆ ಮಧ್ಯಾಹ್ನದ ಊಟದ ಹೊತ್ತಿಗೆ 10 ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಿದ್ದ. ಆ 10 ಮನೆಯ ಗೃಹಿಣಿಯರು ಅವನ ಪಾತ್ರಕ್ಕೆ ಹಾಕ್ತಿದ್ರು. ಅದನ್ನು ಹಾಗೆ ತಂದುಕೊಂಡು ಮಧ್ಯಾಹ್ನ ಊಟ ಮಾಡಿ ಸಂಜೆ ಮತ್ತೆ ಕೇಳಬಾರ್ದು. ಅದನ್ನಿಟ್ಕೊಂಡು ಸಂಜೆ ಊಟ ಮಾಡಿ ತನ್ನ ವಿದ್ಯಾರ್ಥಿ ಜೀವನವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಪರಿಶುದ್ಧವಾಗಿ ಸಾಗಿಸಿ ವಿದ್ಯಾಭ್ಯಾಸ ಮಾಡಿದವರು ಬೆಂಗಳೂರಿನಲ್ಲಿ ಇವತ್ತಿಗೂ ಬೇಕಾದಷ್ಟು ಜನ ಇದ್ದಾರೆ. ಆದರೆ ಇವತ್ತು ಆ ಪದ್ಧತಿ ಅವಮಾನ. ಯಾಕೆ ಕೇಳಿ, ಸರ್ಕಾರ ನಮಗೆ ಭಾಗ್ಯ ಕೊಟ್ಟಿದೆ ನೋಡಿ ಅಲ್ವಾ? ಅನ್ನ ಭಾಗ್ಯ, ಅದು ಯಾರ್ಯಾರಿಗೋ ಏನೇನೋ ಭಾಗ್ಯ. ಆದರೆ ಆ ಮಧುಕರಿ ಅನ್ನದಲ್ಲಿರುವ ರುಚಿ, ಪ್ರೀತಿ, ಆ ಸೌಭಾಗ್ಯ ಯಾರಿಗೂ ಸಿಗತ್ತೆ? ನನ್ನ ಸ್ನೇಹಿತರು ಒಬ್ಬರು ಹೇಳ್ತಾ ಇದ್ರು, ಅವರು ವಾರಾನ್ನದ ವಿದ್ಯಾರ್ಥಿ ಆಗಿದ್ದರು, ಚಾಮರಾಜಪೇಟೆಯಲ್ಲಿ ಹೋದವರು. ಅವ್ರು ಹೇಳೋರು, ನಾನು 7 ಮನೆಗೆ ಊಟಕ್ಕೆ ಹೋಗ್ತೇನೆ. ಬೇರೆ ಎಲ್ಲರ ದೃಷ್ಟಿಯಲ್ಲಿ ನಾನೊಬ್ಬ ವಾರಾನ್ನದ ವಿದ್ಯಾರ್ಥಿ. ಆದರೆ ನನ್ನ ಸುಖ ನನಗೆ ಮಾತ್ರ ಗೊತ್ತು. ಹೇಳಿದರೆ ಅಸೂಯೆ ಪಡ್ತೀರಾ ನೀವು ಅಂತ ಹೇಳ್ತಿದ್ದೆ. ಯಾಕೆಂದರೆ ಅದು ಒಂದು ಮನೆಯಲ್ಲಿ ಒಬ್ಬಾಕೆ ತಾಯಿ ಈ ವಿದ್ಯಾರ್ಥಿ ಬರುವುದನ್ನೇ ಕಾಯ್ತಾ ಇರ್ತಾಳೆ. 7 ದಿನಕ್ಕೊಮ್ಮೆ ನಮ್ಮನೆಗೆ ಬರ್ತಾನೆ ಅವನು ಅಂತ ಅವನ ಮೇಲೆ ಪ್ರೀತಿಯ ವರ್ಷಣ ಮಾಡ್ತಾಳೆ. ಆ ಪ್ರೀತಿಯ ವರ್ಷಣ ಹೇಗಿರುತ್ತೆ ಅಂದರೆ, ಬೆಳ್ಳಿಯ ತಟ್ಟೆಯನ್ನು ತೊಳೆದು ಅವತ್ತು ಅವನು ಬರ್ತಾನೆ ಅಂತ ಅದನ್ನು ಒರೆಸಿ ಅವನಿಗೆ ಬೆಳ್ಳಿಯ ತಟ್ಟೆ ಇಟ್ಟು ಊಟ ಹಾಕ್ತಾಳೆ ಅವಳು. ಯಾವ ಗೃಹಸ್ಥ, ಯಾವ ಶ್ರೀಮಂತ, ಎಷ್ಟು ಜನ ಶ್ರೀಮಂತರು ಊಟ ಮಾಡ್ತಾರ್ರಿ? ಹೇಳ್ತಿದ್ದ ಅವನು. ನೋಡುವವರ ದೃಷ್ಟಿಯಲ್ಲಿ ನಾನು ವಾರಾನ್ನದ ವಿದ್ಯಾರ್ಥಿ, ಆದರೆ ನಾನು ಬೆಳ್ಳಿಯ ತಟ್ಟೆಯಲ್ಲಿ ಊಟ ಮಾಡುವ ವಿದ್ಯಾರ್ಥಿ. ಯಾರಿಗೂ ಉಂಟು ಈ ಭಾಗ್ಯ ಅಂತ? ಬೆಲೆ ಕಟ್ಟಲು ಸಾಧ್ಯ ಉಂಟ ಇದಕ್ಕೆ? ಅವನು ವಾರಾನ್ನದ ವಿದ್ಯಾರ್ಥಿ ಅಂತ ನೀವು ಹಗುರವಾಗಿ ಕಾಣ್ತೀರಾ? ಹಾಗೆ ಕಾಣುವವರು 2 ದಿವಸ ಬೆಳ್ಳಿ ತಟ್ಟೆಲ್ಲಿ ಊಟ ಮಾಡ್ತಾರ್ರಿ. ಆ ಮನೆಯ ವಾರ ಬಂದಾಗ ಆ ವಿದ್ಯಾರ್ಥಿ ಕಣ್ಣೀರು ಸುರಿಸ್ತಿದ್ದ, ಗೊತ್ತು ನನಗೆ. ಯಾಕೆಂದರೆ ಆ ತಾಯಿ ಏನು ಮಾಡಿದ್ರು ಕೇಳೋದಿಲ್ಲ. ನನಗೆ ಬೇರೆ ತಟ್ಟೆ ಹಾಕಿ ಅಂತ ಹೇಳಿದ್ರು ಕೇಳದೆ ಬೆಳ್ಳಿ ತಟ್ಟೆಯಲ್ಲಿ ನನಗೆ ಬಡಿಸ್ತಾಳೆ. ಆ ಋಣವನ್ನು ನಾನು ತೀರಿಸೋದಕ್ಕೆ ಸಾಧ್ಯನಾ ಅಂತ. ಇನ್ನೊಂದು ಮನೆ ಚಾಮರಾಜಪೇಟೆ 4th ಮೇನ್ ರೋಡಲ್ಲಿ ಊಟ ಮಾಡಿ ಆದಮೇಲೆ ಸಂಜೆನೇ ಊಟ, ಅಲ್ಲಿವರೆಗೆ ಮಧ್ಯದಲ್ಲಿ ಏನೂ ಇರೋದಿಲ್ವಲ್ಲ ಅಂತ ಮಧ್ಯಾಹ್ನ ಮಾಡಿದಂಥ ಏನಾದರೂ ತಿಂಡಿಯನ್ನು ಎಕ್ಸ್ಟ್ರಾ ಊಟ ಮಾಡ್ಕೊಂಡು ಬರಬೇಕಿದ್ರೆ ಕಟ್ಟಿ ಕೈಗಿಲಿರಿಸೋದು. ಈ ಮಮಕಾರಕ್ಕೆಲ್ಲ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಉಂಟನ್ರಿ? ಇವತ್ತಿನ ಸರ್ಕಾರದ ಯಾವ ಸೌಭಾಗ್ಯ ತಂದರೂ ಸಹ, ಭಾಗ್ಯ ತಂದರೂ ಸಹ ಈ ಸೌಭಾಗ್ಯವನ್ನು ಹಿಂದೇಟು ಹಾಕೋದಕ್ಕೆ ಸಾಧ್ಯ. ಅವನು ಹೇಳ್ತಿದ್ದ, ನೆಂಟರಲ್ಲ, ಇಷ್ಟರಲ್ಲ, ಬಂಧುಗಳಲ್ಲ, ಆದರೆ ಆ ಪ್ರೀತಿಯ ವರ್ಷಣ ಮಾಡ್ತಾರಲ್ಲ, ಒಂದೇ ಒಂದು ಅಂದರೆ ನಾನು ಪ್ರಾಮಾಣಿಕವಾಗಿ
ಓದದೆ ಇದ್ದರೆ ಅವರು ಸುರಿಸಿದಂತಹ ಪ್ರೀತಿಯನ್ನೆಲ್ಲ ನಾನು ಸುಟ್ಟು ಸುಣ್ಣ ಮಾಡ್ದಂಗೆ ಆಗ್ಬಿಡುತ್ತೆ. ಓದಬೇಕು ನನಗೆ ಅಂತ. ಇದು ದೈನ್ಯತೆ ಜೀವನ ಅಂತೀರ ನೀವು? ಚಿಂತಾ ಶೂನ್ಯಂ. ಅದಕ್ಕೋಸ್ಕರಲೇ ಆ ವಾರಾನ್ನದ ಬಗ್ಗೆ ಅಷ್ಟು ಗೌರವ ಇತ್ತು. ಇಡೀ ಮೈಸೂರಲ್ಲಿ ಮಹಾರಾಜರ ಕಾಲದಲ್ಲೂ ಎಲ್ಲ ವ್ಯವಸ್ಥೆ ಇದ್ದಾಗ್ಯೂ ಸಹ ಹೋಟೆಲ್ ಅವರು ಅದನ್ನು ಕೊಡ್ತಾ ಇದ್ರು ಓದುವವರು. ಇವತ್ತಿಗೂ ಸಹ ಮೈಸೂರಿನಲ್ಲಿ ದಾಸಪ್ರಕಾಶ್ ಹೋಟೆಲ್, ರಾಘವೇಂದ್ರ ಭವನ್ ಅವ್ರದೆಲ್ಲ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಸುಮಾರು 40-50 ವಿದ್ಯಾರ್ಥಿಗಳು ಅಲ್ಲಿ ಊಟ ಮಾಡ್ತಾರೆ ಫ್ರೀಯಾಗಿ. ಹಾಗಾಗಿ ನಾನು ಕೊಡುವುದು ಸಂತೋಷ ಅಂತ ಕೊಡೋರು ಭಾವಿಸ್ತಾ ಇದ್ರು. ಹೀಗೆ ನಾನು ಊಟ ಮಾಡಿಕೊಂಡು ಓದುವುದು ಅದು ಸಾರ್ಥಕವಾದ ಬದುಕು ಅಂತ ಓದುವರು ಭಾವಿಸ್ತಿದ್ರು. ಮತ್ತಷ್ಟೇ ಅಲ್ಲ, ನಾನು ಓದದೇ ಇದ್ರೆ ನನಗೆ ಅನ್ನ ಕೊಟ್ಟ ಇಷ್ಟೆಲ್ಲ ಜನರಿಗೆ ನಾನು ಅನ್ಯಾಯ ಮಾಡ್ದಂಗಾಗತ್ತೆ ಅನ್ನುವಂಥ ಒಂದು ಕಳಕಳಿ ಇರ್ತಾ ಇತ್ತು. ಇವತ್ತು ಕಳಕಳಿ ಇರುತ್ತಾ? ಹಕ್ಕು ತಟ್ಟೆಯಲ್ಲಿ ಹಾಕೊಂಡು ಬಿಡೋದು, ಬಿಸಾಡೋದು ಹಕ್ಕು. ಯಾಕೆಂದ್ರೆ ಶ್ರಮ ಇಲ್ಲದೆ ಬಂದದ್ದು. ಇದಕ್ಕೆ ಭಾಗ್ಯ ಅಂತ ಹೆಸರು. ಚಿಂತಾ ಶೂನ್ಯಂ ಅದೈನ್ಯಂ ಭೈಕ್ಷಮಶನಂ. ಒಂದಂತೂ ಸತ್ಯ, ಆ ವಾರ ಅನ್ನವೋ ಮಧುಕರಿ ಅನ್ನವೋ ಅದು ಸಾಮಾನ್ಯ ಅನ್ನವೇ ಆಗಿರಬಹುದು. ಆದ್ರೆ ಅದರೊಳಗಿರುವಂತಹ ವಿಶೇಷತೆ ಇನ್ಯಾವ ಅನ್ನೋದೊಳಗೂ ಇರೋದಿಲ್ಲ. ಏನು ಅಂದರೆ ಪ್ರತಿಯೊಂದು ಮನೆಯ ಗೃಹಿಣಿಯೂ ಸಹ ಆ ಪ್ರೀತಿಯನ್ನು ಸೇರಿಸಿ ಆ ಅನ್ನವನ್ನು ಕೊಡ್ತಾಳೆ. ಅದನ್ನು ಅನುಭವಿಸಲು ನಾನೂ ಒಬ್ಬ. ಹಾಗಾಗಿ ಅದರ ಬೆಲೆ ಏನು ಅಂತ ಗೊತ್ತು. ಎಷ್ಟರ ಮಟ್ಟಿಗೆ ಅವರ ಪ್ರೀತಿ ಇರುತ್ತೆ ಕೇಳಿದರೆ, ಒಬ್ಬಾಕೆ ಗೃಹಿಣಿ ಹೇಳಿದ ಮಾತು ಇನ್ನೂ ನನಗೆ ನೆನಪುಂಟು. ನಾನು ಸಂತೋಷದ ಸಂದರ್ಭದನ್ನೆಲ್ಲ ಮತ್ತೆ ಮತ್ತೆ ಮೆಲುಕು ಹಾಕ್ತೇನೆ. ಚಾಮರಾಜಪೇಟೆಯಲ್ಲಿ ವಾರಾನ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿ ನಮ್ಮನೆಗೆ ಊಟಕ್ಕೆ ಬನ್ನಿ, ಆದ್ರೆ ಮನೆ ಇದ್ದದ್ದು ಜಯನಗರ. ಆ ವಿದ್ಯಾರ್ಥಿ ಅಲ್ಲಿ ಹೋಗ್ಬೇಕು ಅಂದರೆ ಬಸ್ ಹಿಡ್ಕೊಂಡು ಹೋಗ್ಬೇಕಲ್ವಾ? ಬಸ್ ಚಾರ್ಜ್ ಏನಾಗುತ್ತೆ ನಾನು ಕೊಡ್ತೇನೆ, ದಿನ ಬನ್ನಿ. ಯಾರೇ ಹೇಳ್ತಾರೆ ಈ ಮಾತನ್ನ? ಹಾಗಾಗಿ ಆ ಪ್ರೀತಿ ಇನ್ನೆಲ್ಲೂ ಸಹ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮನೆಯನ್ನ ಅವಲಂಬಿಸಿ ಊಟ ಮಾಡಿದರೆ ಒಂದು ಮನೆಯ ಪ್ರೀತಿ, 7 ಮನೆಯನ್ನು ಅವಲಂಬಿಸಿಕೊಂಡು ಊಟ ಮಾಡಿದರೆ 7 ಮನೆಯ ಪ್ರೀತಿ. ಹಾಗಾಗಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಜೀವನವೇ ಹೀಗೆ. ಇನ್ನು ಬಹಳ ಮುಂದೆ ಪರಿಪಕ್ವತೆಯ ಹಂತಕ್ಕೆ ಹೋದಂಥ ನಮ್ಮ ಮನೆಗೆ ಇಂಥ ಒಬ್ಬ ಜ್ಞಾನಿಗಳು ಬರ್ತಾರೆ ಅಂತ ಗೊತ್ತಾದರೆ ಯಾವ ಹಿನ್ನೆಲೆಯಲ್ಲಿ ಅವರು ಭಿಕ್ಷೆ ಹಾಕಬಹುದು? ಅದನ್ನ ಪಡ್ಕೊಂಡವನು ದೈನ್ಯ ಜೀವನ ಅಂತ ನೀವು ಹೇಳ್ತೀರಾ? ಇಲ್ಲ. ಹಾಗಾಗಿ ಚಿಂತಾ ಶೂನ್ಯಂ ಅದೈನ್ಯ ಭೈಕ್ಷಮಶನಂ ಆಯ್ತು. ಮುಂದಿನದು ಪಾನಂ ಸರಿದ್ವಾರೇಶು. ಅವನು ಕುಡಿಯುವ ನೀರು ಅದು ಯಾವುದೇ ಕಂಪನಿ ಮೆಡಿಸಿನ್ ಹಾಕಿ ಒಂದು ಡ್ರಾಪ್ ಕ್ಯಾನಲ್ಲಿ ತಂದು ಕೊಡುವ ನೀರಲ್ಲ. ಯಾವುದು? ತನ್ನ ಪಾಡಿಗೆ ತಾನು ಹರ್ಕೊಂಡು ಹೋಗ್ತಾ ಇರುವಂತಹ ನದಿಯ ನೀರೇ ಅವನ ಪಾನ ಜಲ. ಸ್ವಚ್ಛಂದವಾಗಿ ಇರುವಂತಹದ್ದು. ಹಾಗಾಗಿ ಆ ನದಿಯ ನೀರೇ ಅವನ ಆಹಾರ. ಸ್ವಾತಂತ್ರ್ಯೇಣ ನಿರಂಕುಶಾಹ. ಮತ್ತೆ ಅವನ ಬದುಕು ಸ್ವತಂತ್ರವಾದದ್ದು. ಯಾರಿಗೂ ಅವನು ಭಾರ ಅಲ್ಲ, ಯಾರಿಗೂ ಅವನು ಹೊರೆ ಅಲ್ಲ. ಹಾಗಾಗಿ ಅವನನ್ನು ಯಾರೂ ಪ್ರಶ್ನೆ ಮಾಡುವಾಗಿಲ್ಲ, ನೀನು ಯಾಕೆ ಇವತ್ತು ಇಲ್ಲಿ ಬಂದೆ, ಯಾಕಲ್ಲಿ ಹೋದೆ ಅಂತ. ನಿರಂಕುಶ. ಅಂಕುಶ ಅಂದ್ರೆ ಕಡಿವಾಣ ಹಾಕಿ ಹಿಡಿಯುವಂತಹದ್ದು. ಅವನಿಗೆ ಯಾರು ಅಂಕುಶ ಹಾಕುವವರು ಇಲ್ಲ. ಅವನು ಸ್ವಚ್ಛಂದ ಪ್ರವೃತ್ತಿ. ಅವನು ಎಲ್ಲಿ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಬರಬಹುದು. ಯಾಕೆ ಏನು ಅಂತ ಯಾರೂ ಕೇಳುವ ಹಾಗೆ ಇಲ್ಲ. ಹಾಗಾಗಿ ಸ್ವಾತಂತ್ರ್ಯೇಣ ನಿರಂಕುಶ ಸ್ಥಿತಿ. ಮತ್ತು ಮುಂದಿನದು ಅಭೀಹಿ.
ಜೀವನದಲ್ಲಿ ಭಯ ಅನ್ನುವುದೇ ಅವರಿಗೆ ಇಲ್ಲ. ಇದ್ರೆ ಸಂಸಾರಿಗಳಿಗೆ, ರಾಜಕಾರಣಿಗಳಿಗೆ, ಜ್ಞಾನಿಗಳಿಗೆ ಭಯ ಅನ್ನುವುದಿಲ್ಲ. ಯಾತಕ್ಕೋಸ್ಕರ ಭಯ ಪಡಬೇಕು ಅನ್ನೋದೊಂದು ಪ್ರಶ್ನೆ. ನೋಡಿ, ದುಡ್ಡು ಇದ್ದವನಿಗೆ ಟ್ಯಾಕ್ಸ್ ಕಟ್ಟದೇ ಇದ್ರೆ ಪ್ರಾಮಾಣಿಕವಾಗಿ ಸರ್ಕಾರ ರೈಡ್ ಮಾಡತ್ತೆ ಅನ್ನೋ ಭಯ. ಅವನಿಗೆ ಈ ಭಯ ಉಂಟಾ? ಇಲ್ಲ. ಇನ್ನು ಏನೋ ವ್ಯತ್ಯಾಸ ಆಗೋಯ್ತು, ಕಾಯಿಲೆ ಬಂತು, ನನ್ನನ್ನು ನೋಡ್ಕೊಳ್ಳೋರಿಲ್ಲ ಅಂತ ಭಯ ಬೇರೆಯವರಿಗಿರುತ್ತೆ. ಅವನಿಗೆ ಕಾಯಿಲೆ ಬರೋದು ಯಾವುದಕ್ಕೆ? ದೇಹಕ್ಕೆ. ದೇಹ ನಾನು ಅಲ್ವೇ ಅಲ್ವಲ್ಲ. ಇದು ಹುಟ್ಟಿದ್ರಿಂದ ಒಂದು ಸಾಯತ್ತೆ ಅನ್ನೋದು ಗ್ಯಾರಂಟಿ. ಅದು ಏನು ಬೇಕಾದ್ರೂ ಆಗಲಿ, ಅದು ಅದಕ್ಕೇನಂತೆ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಇಲ್ಲ. ಅಂದ್ರೆ ಮನುಷ್ಯನ ಪ್ರತಿಯೊಂದು ಭಯದ ಅಂತಿಮ ಘಟ್ಟ ಮರಣ, ಸಾವಿನ ಭಯ. ಅವನಿಗೆ ಅದು ಇರೋದೇ ಇಲ್ಲ. ಯಾವನಿಗೆ ಮರಣ ಭಯ ಇಲ್ವೋ ಅವನಿಗೆ ಇನ್ನು ಯಾವುದರ ಭಯವೂ ಇರುವುದಿಲ್ಲ. ಅದು ಕೀ. ಎಲ್ಲ ಭಯಕ್ಕೂ ಮೂಲ ಅದು. ಹಾಗಾಗಿ ಅಭೀಹಿ, ಅವನಿಗೆ ಭಯ ಅನ್ನೋದೇ ಇಲ್ಲ. ನಾನು ಈಗ ತಾನೇ ಚಾಣಕ್ಯನ ಮಾತನ್ನ ಹೇಳಿದ್ದೇನೆ, ಜಕಣಾಚಾರ್ಯ ಮಾತನ್ನು ಹೇಳಿದ್ದೇನೆ. ಬೇಕಷ್ಟು ಉದಾಹರಣೆಗಳಿವೆ ಇದರ ಬಗ್ಗೆ. ಅವರಿಗೆ ಭಯ ಇರುವುದಿಲ್ಲ. ಮತ್ತೆ ನಿದ್ರೆ ಎಲ್ಲಿ ಮಾಡ್ತಾರೆ? ನಮಗೆ ಮನ್ಕೊಳ್ಳೋದಕ್ಕೆ ಹಾಸಿಗೆ ಬೇಕು, ಮತ್ತೆ ಒಂದು ಸಪರೇಟ್ ಕೊಠಡಿ ಬೇಕು ಅಲ್ವಾ? ಅವನಿಗೆ ನಿದ್ರಾ ಸ್ಮಶಾನೇ ವನೇವ. ಕಾಡಾದರೂ ಸರಿ, ಸ್ಮಶಾನ ಆದರೂ ಸರಿ. ನಾವು ಸ್ಮಶಾನ ಅಂದ ತಕ್ಷಣ ತುಂಬ ಹೆದರುತ್ತೇವೆ. ಅವರಿಗೆ ಎರಡೂ ಒಂದೇ. ಯಾಕೆ ಕೇಳಿದರೆ ಅವನೊಂದು ವಿಚಾರ ಮಾಡ್ತಾನೆ, ಅದು ಜಡವಾದ ಸ್ಮಶಾನ, ನಾನು ಸ್ಮಶಾನ ಹೊತ್ಕೊಂಡೇ ಓಡಾಡ್ತಾ ಇದ್ದೇನೆ ಅಂತ. ಹಂಗಂದ್ರೆ ಏನ್ರಿ? ಈ ದೇಹವೇ ಒಂದು ಸ್ಮಶಾನ. ಯಾಕೆ ನೋಡಿ, ಇದರ ಒಳಗಡೆ ಸ್ಮಶಾನ ಅಂದ್ರೆ, ಸ್ಮಶಾನದಲ್ಲಿ ಮುಖ್ಯವಾಗಿ ಏನಿರುತ್ತೆ? ಒಂದಿಷ್ಟು ಮೂಳೆಗಳಿರ್ತವೆ, ಒಂದಿಷ್ಟು ಕೂದಲುಗಳಿರ್ತವೆ ಅಲ್ವಾ? ಆಮೇಲೆ ಸದಾ ಬೆಂಕಿ ಉರಿತಾ ಇರುತ್ತೆ, ಚೀತ್ಕಾರ, ಹಾಹಾಕಾರ ಇರುತ್ತೆ. ಇಷ್ಟು ಅಲ್ವಾ ಸಾಮ್ಯತೆ? ಇವಿಷ್ಟು ಇಲ್ಲೂ ಇವೆ. ಕೂದಲುಗಳಿಲ್ವಾ? ಇವೆ. ಮೂಳೆಗಳಿಲ್ವಾ? ಇವೆ. ಒಳಗಡೆಯಿಂದ ಟೆಂಪರೇಚರ್ ಶಾಖ ಇಲ್ವಾ? ಇದೆ. ಅಲ್ಲೂ ದಹನ ಆಗ್ತಾ ಇರುತ್ತೆ, ಇಲ್ಲೂ ತಿಂದ ಆಹಾರ ದಹನ ಆಗ್ತಾ ಇರುತ್ತೆ. ಹಾಗಾಗಿ ಇದು ಮೊಬೈಲ್ ಸ್ಮಶಾನ. ನಂದಲ್ಲ ಮಾತು, ನಂದಲ್ಲ. ಪರಮೇಶ್ವರ ಸ್ಮಶಾನವಾಸಿ. ಜೀವಾತ್ಮನಾಗಿದ್ದಾನಲ್ಲ ಅದು ಪರಮೇಶ್ವರ. ಹಾಗಾಗಿ ನಮಗಿದು ಗೊತ್ತಿಲ್ಲೇ ಇದೆಯಿಂದ ಅದೊಂದು ಸಪರೇಟ್ ಸ್ಮಶಾನ ಉಂಟು ಅಂತ. ನಾವಿರೋದೇ ಸ್ಮಶಾನದೊಳಗೆ. ಇದು ಅರಿವಾದಾಗ, ಅನುಭವಕ್ಕೆ ಬಂದಾಗ ಆ ಸ್ಮಶಾನ ಏನು ಮಾಡುತ್ತೆ ಅಲ್ವಾ? ಏನು ಮಾಡಲ್ಲ. ಹಾಗಾಗಿ ಚಿಂತಾಶೂನ್ಯಂ. ಅದಾದ್ಮೇಲೆ ನಿದ್ರಾ ಸ್ಮಶಾನೇ ವನೇ. ನಿದ್ರೆ ಸ್ಮಶಾನದಲ್ಲಾದರೂ ಸರಿ, ಅವನಿಗೆ ಕಾಡಿನಲ್ಲಾದರೂ ಸರಿ. ನಮಗೆ ಕಾಡಿನಲ್ಲಾದ್ರೆ ಯಾವ್ದಾದ್ರು ಪ್ರಾಣಿ ಬಂದು ತಿಂದುಬಿಟ್ಟಿತ್ತು ಅಂತ ಈಗ ತಾನೇ ನಾನು ಹೇಳಿದ್ದೀನಿ. ಅವನಿಗೆ ದೇಹಾಭಿಮಾನವಿಲ್ಲದೆ ಇದ್ದರಿಂದ ತಿಂದ್ಕೊಂಡು ಹೋಗ್ಲಿ, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಆಗೋಯ್ತು. ಅದು ಏನು ಫರ್ಮ್ನೆಸ್ ಅಂದ್ರೆ. ಮತ್ತೆ ಮುಂದಿನದು, ವಸ್ತ್ರಂ ಕ್ಷಾಲನ ಶೋಷಣಾದಿರಹಿತಂ ದಿಗ್ವಾಸ್ತು ಶಯ್ಯಾಮಹಿ. ವಸ್ತ್ರಂ ಕ್ಷಾಲನಂ, ವಸ್ತ್ರವನ್ನು ತೊಳೆಯೋದೇ ಇಲ್ಲ. ತೊಳೆದ್ರೆ ಅದನ್ನು ಒಣಗಿಸ್ಬೇಕು ಅಂತ ಚಿಂತೆ ಅಲ್ವಾ? ಅವನಿಗೆ ವಸ್ತ್ರ ತೊಳೆಯೋದು ಇಲ್ಲ, ಒಣಗಿಸೋದು ಇಲ್ಲ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತು, ನಾನು ಹುಟ್ಟಬೇಕಿದ್ರೇನೆ ಒಂದು ಪರ್ಮನೆಂಟ್ ವಸ್ತ್ರ ಕಟ್ಕೊಂಡು ಬಂದುಬಿಟ್ಟಿದ್ದೇನೆ ಅಂತ. ಯಾವುದು? ಈ ದೇಹವೇ ಒಂದು ಅಂಬರ. ಅಂಬರ ಅಂದ್ರೆ ಬಟ್ಟೆ. ಇದೇ ಬಟ್ಟೆ. ಮರ್ತು ಬಿಟ್ರಾ?
ಭಗವದ್ಗೀತೆಯಲ್ಲಿ ಪರಮಾತ್ಮ ಅದನ್ನು ಹೇಳಿದ್ದು ತಾನೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ನಾವು ಆಫೀಸಿನ ಬಂದ ತಕ್ಷಣ ಬಟ್ಟೆ ಬದಲು ಮಾಡ್ತೇವೆ ಅಲ್ವಾ? ಅಷ್ಟು ಸುಲಭವಾಗಿ ಅವನ ದೇಹ ಬದಲು ಮಾಡ್ತಾನೆ. ಅಂದರೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ಹರಿದೋದ ಬಟ್ಟೆಯನ್ನ ನಾವು ಬಿಸಾಡ್ಬೇಕಾದ್ರೆ ಚಿಂತೆ ಮಾಡ್ತೇವಾ? ಇಲ್ಲ. ಹಾಗೆ ಅವನು ದೇಹ ಎನ್ನುವಂಥ ಬಟ್ಟೆಯನ್ನ ಅವನು ಬಿಸಾಡುವಾಗ ಚಿಂತೆ ಮಾಡೋದಿಲ್ಲ. ಅದಕ್ಕೋಸ್ಕರಲೇ ಅವನಿಗೆ ಈ ದೇಹವೇ ಒಂದು ಬಟ್ಟೆ, ಅಂದ್ರೆ ದೇಹದ ಮೇಲೆ ನನಗೆ ಪ್ರೀತಿ ಇಲ್ಲ, ಮತ್ತು ದೇಹವನ್ನು ಮುಚ್ಕೊಳ್ಳೋದಕ್ಕೆ ಮತ್ತೆ ನನಗೆ ಬಟ್ಟೆ ಯಾಕೆ? ಏನು ಆಶ್ಚರ್ಯಪಡ್ಬಿಡಿ. ಇವತ್ತು ಕೆಲವು ಜನ ಇಂಥವ್ರು ಇದ್ದಾರೆ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿ ಆ ದಿನದಿಂದ ಇವತ್ತಿನವರೆಗೆ ಒಂದು ಸಲನೂ ಮೈಗೆ ಸೋಪನ್ನೇ ಅಂಟಿಸೋದೆ, ಬರೇ ಮಣ್ಣನ್ನೇ ಹಚ್ಚಿ ಬೇಕು ಅಂತಾದರೆ ಅದು ಬೇಕಾದ್ರೆ ರಕ್ತ ಸೋರ್ತಾ ಇರಲಿ. ನೋ, ನಮ್ಮ ನಿಮ್ಮ ಮಧ್ಯೆಯಲ್ಲೇ ಇದ್ದಾರೆ ಅಂಥ ಮಹಾನುಭಾವರು. ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದಕ್ಕೆ ತೀರಾ ವಿರುದ್ಧವಾದವರು ಸೆಂಟ್ ಹಾಕೊಂಡು ಓಡೋರು ಬೇಕಾದಷ್ಟು ಜನ ಸಿಗ್ತಾರೆ. ನಾನೇ ಮಹಾದೊಡ್ಡ ಅಂತ ಜಗದುದ್ಧಾರ ಮಾಡೋನು ಅನ್ನೋರಾಗೆ ಬಿಲ್ಡಪ್ ಕೊಡೋರು, ಬಿಲ್ಡಪ್ ಸ್ವಾಮಿಗಳು ಅಂತ ಅವರು ಇದ್ದಾರೆ ಬೆಂಗಳೂರಲ್ಲಿ. ಇಂಥವರಿಂದ ಆಶ್ರಮಕ್ಕೆ ಕೆಟ್ಟ ಹೆಸರು, ಅಂಥವರಿಂದ ಆಶ್ರಮ ಹಿಂಗೆ ಮಾಡಿಸ್ಕೊಳತ್ತೆ. ಅಷ್ಟೇ ವ್ಯತ್ಯಾಸ. ಅಷ್ಟು ಹಿನ್ನೆಲೆಯಲ್ಲಿ ವಸ್ತ್ರ ಕ್ಷಾಲನ ಶೋಷಣಾಧಿರಹಿತಂ, ಬಟ್ಟೆ ತೊಳೆಯೋದು ಇಲ್ಲ, ಬಟ್ಟೆ ತೊಳಗಿಸೋದು ಇಲ್ಲ. ತೊಳೆದ್ರಲ್ವ ಒಣಗಿಸೋದು, ಬಟ್ಟೆಯೇ ಇಲ್ಲ, ಇನ್ನು ತೊಳೆಯೋದೇ ಅಲ್ಲಿ ಬಂತು. ಹಾಗಾಗಿ ಅವನು ದಿಗಂಬರ ಶಬ್ದ ಉಂಟು ನೋಡಿ. ದಿಕ್ಕಂದ್ರೆ ದಿಕ್ಕುಗಳೇ ಅವನಿಗೆ ಅಂಬರ, ಬಟ್ಟೆ. ಇನ್ನೊಂದು ಶಬ್ದ ಬರುತ್ತೆ, ನಿನ್ನೆ ಹೇಳಿದ ದಿಗಂಬರ, ಚಿದಂಬರ. ಚಿತ್ ಅಂದ್ರೆ ಜ್ಞಾನವೇ ಬಟ್ಟೆ ಅವನಿಗೆ. ಇವನು ಚಿದಂಬರ, ಹಾಗಾಗಿ ಅವನು ದಿಗಂಬರ, ಹಾಗೆ ಅವನಿಗೆ ಬಾಹ್ಯಾಂಬರ ಬೇಕಿಲ್ಲ. ಹೀಗೆ ವಸ್ತ್ರಂ ಕ್ಷಾಲನ ಶೋಷಣಾದಿ ರಹಿತಂ, ಮತ್ತೆ ದಿಗ್ವಾಸ್ತು ಶಯ್ಯಾಮಹಿ. ಹಾಗಿದ್ರೆ ಅವನು ಮನ್ಕೊಳ್ಳೋದಕ್ಕೆ ಹಾಸಿಗೆ, ಅವನ ಹಾಸಿಗೆಯನ್ನು ಯಾರು ಕದಿಯೋಕ್ಕೆ ಆಗೋಲ್ಲ. ಅವನ ಹಾಸಿಗೆ ಇಲ್ಲದೆ ಇರೋ ಜಾಗನೇ ಇಲ್ಲ. ಭೂಮಿ ಅವನ ಹಾಸಿಗೆ. ಮತ್ತೆ ಮುಂದಿನದು ಹೊದ್ಕೊಳ್ಳೋದಕ್ಕೇನ್ರಿ ಅಂದ್ರೆ ಆಕಾಶವೇ ಅವನ ಹೊದಕಲು. ಭೂಮಿಯೇ ಹಾಸಿಗೆ, ಆಕಾಶವೇ ಹೊದಕಲು. ಸಂಚಾರೋ ನಿಗಮಾಂತರೇಶು. ಸರಿ, ಇಷ್ಟೆಲ್ಲ ಇರುವಂತಹ ಈ ಜ್ಞಾನಿ ಎಲ್ಲರೂ ವಾಕಿಂಗ್ ಹೋಗ್ತಾನ? ಲಾಲ್ಬಾಗಿಗೆ ಹೋಗಲ್ಲ ಅವನು. ಎಲ್ಲಿ ಕೇಳಿದ್ರೆ ಅವನು ಸಂಚಾರ ಮಾಡುವ ಬೀದಿಗಳಿದ್ದಾವಂತೆ. ಆ ಬೀದಿಗಳ ಹೆಸರು ಏನಂದ್ರೆ ವೇದಾಂತ ವೀಥಿಗಳು ಅಂತ. ಉಪನಿಷತ್ ಮಾರ್ಗಗಳಲ್ಲಿ ಆಗಾಗ ಓಡಾಡ್ತಾ ಇರ್ತಾನಂತೆ. ಇಲ್ಲಿ ಮಾಡ್ಬೇಕ್ರಿ ಸಂಚಾರನ. ಎಲ್ಲೋ ವಾಕಿಂಗ್ ಮಾಡಿದ್ರೆ ಏನು ಪ್ರಯೋಜನ ಅಲ್ವಾ? ವೇದಾಂತ ವೀಥೀಶು ಸಂಚಾರ. ಆ ಉಪನಿಷತ್ ವಾಕ್ಯಗಳಲ್ಲಿ ಒಂದೊಂದೇ ಉಪನಿಷತ್ ಚಿಂತನೆಯನ್ನು ಮಾಡ್ತಾ ನಂದೇ ಸ್ವರೂಪವನ್ನು ಹೇಳ್ತಾ ಇದೆ, ನಂದೇ ಸ್ವರೂಪವನ್ನು ಹೇಳ್ತಾ ಇದೆ ಅಂತ. ನಮಗದನ್ನು ಕೇಳಿದ ತಕ್ಷಣ ಹಾಗನ್ಸಲ್ಲ, ಏನೋ ಒಂದು ರೀತಿ ಇರುವೆ ಕುಟುಕದಂಗೆ ಆಗುತ್ತೆ. ನಮಗೆ ಏನೂ ಅರ್ಥ ಆಗೋದಿಲ್ವಲ್ಲ, ಅವನಿಗೆ ಹಾಗಲ್ಲ, ಆನಂದ ಆಗ್ತಾ ಇರುತ್ತೆ. ಹೀಗೆ ಸಂಚಾರೋ ನಿಗಮಾಂತ ವೀಥಿಷು ವಿದಾಂ. ಹಾಗಿದ್ರೆ ಕೊನೆಗೆ ಅವನೇನೋ ಆಟ ಆಡ್ತಾನೆ ಕೇಳಿದ್ರೆ ಆಟ ಆಡ್ತಾನೆ. ಎಲ್ಲಿ ಆಟ ಆಡ್ತಾನೆ ಕೇಳಿದ್ರೆ ಕ್ರೀಡಾ ಪರೇ ಬ್ರಹ್ಮಣೇ. ಆ ಬ್ರಹ್ಮವಸ್ತುವಿನಲ್ಲಿಯೇ ಓಲಾಡ್ತಾ ಇರ್ತಾನೆ, ಆನಂದಿಸ್ತಾ ಇರ್ತಾನೆ. ಬಹಳ ಅದ್ಭುತವಾದಂತಹ ಮಾತು. ಆ ಜ್ಞಾನಿಯ ನಡೆ ಹೇಗಿರುತ್ತೆ ಅಂತ ಇನ್ನು ಮುಂದೆ ಕೆಲವು ಶ್ಲೋಕ ಒಂದಕ್ಕಿಂತ ಒಂದು ಅದ್ಭುತ ಹೀಗೆ ಅಂತ. ಯಾಕೆಂದ್ರೆ ಅದನ್ನು ಹೇಳಿ ನೀನು ಹೀಗಿರ್ಬೇಕಪ್ಪ ಎನ್ನುವಂಥ ಮಾತನ್ನ ಹೇಳುವಂತಹದ್ದು. ಹೀಗೆ ಆ ಜ್ಞಾನಿಯ ಬದುಕು ಹೀಗಿರುತ್ತೆ, ನೀನು ಆಗಿದ್ದೀಯೇ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀಯ ಅಂತ ನಾನು ಭಾವಿಸ್ತೇನೆ ಎನ್ನುವುದು ಆ ಮಾತಿನ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂದ್ಕೊಂಡು ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. 540ನೇ ಶ್ಲೋಕ.
ವಿಮಾನ, ಈ ಶ್ಲೋಕಕ್ಕೆ ನಾನು 539ನೇ ಶ್ಲೋಕ ಹೇಳಿದ್ದೇನಲ್ಲ, ಇದಕ್ಕೆಲ್ಲ ಉದಾಹರಣೆಯಾಗಿ ನಮ್ಮ ದೇಶದ ಬಹಳಷ್ಟು ಜನ ಜ್ಞಾನಿಗಳು ಸಿಗ್ತಾರೆ. ಮುಂದೆ ನಾವು ಡಿಸೆಂಬರ್ ತಿಂಗಳಲ್ಲಿ ಶ್ರೀಧರರ ಬಗ್ಗೆ ನೋಡೋರಿದ್ದೇವೆ. ಅವರಿದ್ದೆಲ್ಲ ಜೀವನ ಅಂದರೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಇದ್ದ ಹಾಗೆ, ಅದೆಲ್ಲ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಇದ್ದ ಹಾಗೆ. ಅಷ್ಟರ ಮಟ್ಟಿಗೆ ತಮ್ಮ ಜೀವನವನ್ನು ಆ ರೀತಿಯಲ್ಲಿ ಅವರು ಕಳೆದವರವರು. ಅದನ್ನು ಆ ಸಂದರ್ಭದಲ್ಲಿ ನೋಡೋಣ. ಆ ಸಂದರ್ಭ ಮತ್ಪುನಃ ಈ ಶ್ಲೋಕ ನೆನಪಿಗೆ ಬಂದರೆ ಸ್ಮರಿಸಿಕೊಳ್ಳೋಣ ಹೇಗೆ ಅಂತ. ಮುಂದಿನ ಶ್ಲೋಕ 540ನೇ ಶ್ಲೋಕ. ವಿಮಾನಮಾಲಂಬ್ಯ ಶರೀರಮೇತತ್ ಭುನಕ್ತ್ಯಶೇಷಾನ್ ವಿಷಯಾನುಪಸ್ಥಿತಾನ್ ಪರೇಚ್ಛಯ ಬಾಲವದಾತ್ಮವೇತ್ತ ಯೋ ವ್ಯಕ್ತಲಿಂಗೋ ನನು ಶಕ್ತ ಬಾಹ್ಯ. ಇನ್ನೊಂದು ಸಲ. ವಿಮಾನಮಾಲಂಬ್ಯ ಶರೀರಮೇತತ್ ಭುನಕ್ತ್ಯಶೇಷಾನ್ ವಿಷಯಾನುಪಸ್ಥಿತಾನ್ ಪರೇಚ್ಛಯ ಬಾಲವದಾತ್ಮವೇತ್ತ ಯೋ ವ್ಯಕ್ತಲಿಂಗೋ ನನು ಶಕ್ತ ಬಾಹ್ಯ. ಈ ಶ್ಲೋಕದ ಅರ್ಥ ಹೀಗಿದೆ. ಜ್ಞಾನಿಯಾದವನು ತನ್ನ ಶರೀರ ಎನ್ನುವಂತಹ ಉಪ್ಪರಿಗೆಯಲ್ಲಿ ಕುಳಿತುಕೊಂಡು ಪರೇಚ್ಛೆಯಿಂದ ತನ್ನ ಬಳಿಗೆ ಬಂದಂತಹ ವಿಷಯಗಳನ್ನು, ಅಂದರೆ ಆಹಾರಗಳನ್ನು ಅಂತ ಅರ್ಥ, ಶಿಶುವಿನಂತೆ ಬಾಲನಂತೆ ಅನುಭವಿಸುತ್ತಾ ಇರುತ್ತಾನೆ. ಬಾಹ್ಯ ವಿಷಯಗಳಲ್ಲಿ ಆಸಕ್ತಿಯೇ ಇಲ್ಲದ ಅವನಿಗೆ ಸನ್ಯಾಸಾಶ್ರಮದ ಯಾವ ಚಿಹ್ನೆಯೂ ಸಹ ಇರುವುದಿಲ್ಲ. ಇಷ್ಟು ಈ ಶ್ಲೋಕದ ಅರ್ಥ. ಬಹಳ ಸುಂದರವಾದ ಮಾತನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಮೇಲ್ನೋಟಕ್ಕೆ ನೋಡಿದ ತಕ್ಷಣ ನಮಗೆ ಸ್ವಲ್ಪ ಗಾಬರಿ ಆಗತ್ತೆ. ಇನ್ನೇನು ವಿಮಾನ ಮಾಲಂಬ್ಯ ಅಂತ ಉಂಟಲ್ಲಪ್ಪ, ನಮಗೆ ವಿಮಾನ ಅಂದ ತಕ್ಷಣ ಈ ವಿಮಾನವೇ ಬರೋದು. ಓಹೋ, ಹತ್ಕೊಂಡು ಬೇರೆ ದೇಶಕ್ಕೆ ಹೋಗಿಬಿಡ್ತಾನೆ ಹಾಗಿದ್ರೆ ಅಂದರೆ ನೋ, ಹಾಗರ್ಥ ಅಲ್ಲ. ವಿಮಾನ ಅನ್ನೋದಕ್ಕೆ ಅರ್ಥ ಎತ್ತರದಲ್ಲಿರುವುದು ಅಂತ ಅಷ್ಟೇ ಅರ್ಥ. ಅದು ಮೇಲೆ ಹೋಗುತ್ತಲ್ವ, ಅದಕ್ಕೋಸ್ಕರ ವಿಮಾನ ಅಂತ ಕರೆದಿದ್ದಾರೆ ಅಷ್ಟೇ. ಮತ್ತೆ ಯಾವ್ದಾದ್ರು ವಿಮಾನ ನೆಲಕ್ಕೆ ಹೋಗುತ್ತಾ? ಇಲ್ಲ. ನೆಲಕ್ಕೆ ಹೋಗುವಳು ವಿಮಾನಗಳಲ್ಲ. ಮೇಲೆ ಸಂಚರಿಸುವುದು ವಿಮಾನ, ಮೇಲಿರುವುದು ವಿಮಾನ. ಈ ಮನೆಯ ಮುಂದ್ಗಡೆ ಈ ರೂಫ್ ಅಂತ ನಾವು ಹೀಗೆ ಮಾಡ್ತೇವಲ್ಲ, ವಾಸ್ತುಶಾಸ್ತ್ರಗಳನ್ನು ವಿಮಾನ ಅಂತ ಕರೀತಾರೆ ಹೇಗೆ ಅಂತ, ಯಾಕೆಂದ್ರೆ ಮೇಲಿರುವುದು ಅದಕ್ಕೆ ಅಂತ. ಹಾಗೆ ಇವನು ಸಹ ವಿಮಾನ ಮಾಲಂಬ್ಯ. ಅವನು ವಿಮಾನ ಯಾವುದು ಅಂದ್ರೆ ಮುಂದೆ ಶಬ್ದ ಉಂಟು, ಶರೀರಂ ವಿಮಾನ ಮಾಲಂಬ್ಯ. ತನ್ನ ಶರೀರ ಎನ್ನುವಂತಹ ವಿಮಾನವನ್ನ ಏರಿ ಕುಳಿತಿದ್ದಾನೆ. ನೋಡಿ, ಇದು ಎಷ್ಟು ಅರ್ಥ ಕೊಡುತ್ತೆ ಗೊತ್ತಾ ಇದು. ವಿಮಾನ ಅಂದ್ರೆ ಉಪ್ಪರಿಗೆಯನ್ನ ಏರಿದವನು ಉಪ್ಪರಿಗೆಯೇ ಆಗಿರ್ತಾನೋ, ಉಪ್ಪರಿಗೆಗಿಂತ ಬೇರೆ ಆಗಿರ್ತಾನೋ? ವಿಚಾರ ಮಾಡಿ. ಯಾವನು ಉಪ್ಪರಿಗೆ ಏರ್ತಾನೋ ಅವನು ಉಪ್ಪರಿಗೆ ಅಲ್ಲ. ಉಪ್ಪರಿಗೆಯನ್ನ ಏರುವವನು ಉಪ್ಪರಿಗೆಗಿಂತ ಬೇರೆ. ಅದು ಗೊತ್ತು ಅವನಿಗೆ, ನಾನು ಶರೀರ ಅಲ್ಲ. ನಮಗೆ, ನಾವು ಶರೀರ ಏರಿದವರಲ್ಲ, ನಾವು ಶರೀರದೊಳಗೆ ಸಿಕ್ಕಾಕೊಂಡು ಬಿದ್ದವರು. ಅವನು ಏರಿದವನಾದ್ರಿಂದ ಇಷ್ಟ ಬಂದಾಗ ಇಳಿತಾನೆ, ಇಷ್ಟ ಬಂದಾಗ ಇಳಿತಾನೆ. ಸಿಕ್ಕ ಹಾಕ್ಕೊಂಡು ಇಷ್ಟ ಬಂದಾಗ ಬಿಡಿಸ್ಕೊಳಕ್ಕಾಗಲ್ಲ ಅಲ್ವಾ? ಹಾಗಾಗಿ ಜ್ಞಾನಿ ತನ್ನ ಶರೀರವನ್ನೇ ವಿಮಾನ ಅಂತ ಅಂದ್ಕೊಂಡಿದ್ದಾನೆ. ಹಾಗಾಗಿ ಅದನ್ನ ಏರಿ ಕುಳಿತಿದ್ದಾನೆ. ಏರಿ ಕುಳಿತವನು ಎಷ್ಟೊತ್ತಿ ಬೇಕಾದರೂ ಇದು ಸರಿಯಾಗಿಲ್ಲ ಅಂತ ಅದನ್ನು ಒದ್ದು ಬಿಸಾಡಿ ಎದ್ದು ಬರ್ಬೋದು. ಆ ಅರ್ಥ ಎರಡು. ಮತ್ತೆ ಭುನಕ್ತ ಶೇಷಾನ್ ವಿಷಯಾನ್ ಉಪಸ್ಥಿತಾನ್. ಅವನು ಆಹಾರವನ್ನು ಹುಡುಕಿಕೊಂಡು ಹೋಗುವುದಿಲ್ಲ. ಅವನ ಹತ್ರ ಆಹಾರ ಬಂದ್ರೆ ತಿಂತಾನೆ. ಅವನ ಹತ್ರ ಆಹಾರ ಬಂದ್ರೆ ಅವುಗಳನ್ನ ಸ್ವೀಕಾರ ಮಾಡ್ತಾನೆ. ಅಂದ್ರೆ ಏನ್ ಹೇಳ್ದಂಗಾಯ್ತು, ಜ್ಞಾನಿಯ ಹತ್ತಿರ ಆಹಾರಗಳು ತಾವಾಗಿಯೇ ಬರ್ತವೆ ಹೊರತು ಅವನ ಆಹಾರ ಹುಡ್ಕೊಂಡು ಹೋಗಲ್ಲ. ನಮ್ಮ ಹತ್ರ ಕೇಳಬಾರ್ದು ಅಷ್ಟೇ. ಮತ್ತೆ ಮುಂದಿನದು ಪರೇಚ್ಛೆಯ ಬಾಲವದ ಆತ್ಮವೇತ್ತ. ಹಾಗಿದ್ರೆ ಆಹಾರವನ್ನಾದರೂ ಹೇಗೆ ತಿಂತಾನೆ ಕೇಳಿದ್ರೆ, ಚಿಕ್ಕ ಮಕ್ಕಳು ನಿದ್ದೆ ಮಾಡ್ತಾ ಇರ್ತವೆ,
ಅವುಗಳಿಗೆ ಹಸಿವಾಗಿದೆ ಅನ್ನೋದು ಮರ್ತೋಗಿದೆ. ಅಮ್ಮ ಬಲವಂತ ಬಾಯಿ ತೆಗೆದು ಆಹಾರ ಹಾಕ್ತಾಳೆ, ಹಾಗೆಯೇ ಕಣ್ಣು ಮುಚ್ಕೊಂಡು ತಿಂದು ನಿದ್ದೆ ಮಾಡ್ತಾವಲ್ಲ, ಹಾಗೆ ಇನ್ನೊಬ್ಬರ ಆಗ್ರಹದ ಮೇರೆಗೆ ಮಕ್ಕಳು ಆಹಾರ ಸ್ವೀಕರಿಸುವ ಹಾಗೆ ಯಾವುದೋ ಒಂದು ಬಲವಂತವಾದ ಅದೃಷ್ಟದಿಂದ ಆಹಾರ ಸೇವನೆ ಮಾಡ್ತಾರೆ. ದೇಹದ ರಕ್ಷಣೆಗಾಗಿ ಅಲ್ಲ, ಅದು ಪ್ರಾರಬ್ಧ ಕರ್ಮ ಬೀಳದೇ ಇದ್ದದ್ರಿಂದ ಅದಕ್ಕೋಸ್ಕರ ಒಂದಿಷ್ಟು ಆಹಾರವನ್ನು ಹಾಕ್ತಾರೆ. ಇಂತಹ ಜ್ಞಾನಿ ಸನ್ಯಾಸಾಶ್ರಮದ ಯಾವ ಚೌಕಟ್ಟಿನ ಒಳಗೂ ಸಿಲುಕಿಕೊಳ್ಳುವುದಿಲ್ಲ. ಆ ಸನ್ಯಾಸಾಶ್ರಮ ಚೌಕಟ್ಟು ಅದಕ್ಕೆ ಲಕ್ಷಣಗಳಿವೆ ಕೆಲವು. ಇಂಥಿಂಥ ಲಕ್ಷಣಗಳಿಂದ ಕೂಡಿದವನು ಇಂಥಿಂಥ ಸನ್ಯಾಸಿ ಅಂತ. ಆದರೆ ಅವನು ಈ ಯಾವ ಚಿಹ್ನೆಗಳಿಂದಲೂ ಸಹ ಕೂಡಿದವನಲ್ಲ, ಚಿಹ್ನೆಯಿಂದ ರಹಿತನಾದವನು. ಯಾಕೆಂದ್ರೆ ಅವನು ಅವಧೂತ, ಅವನು ಜೀವನ ಮುಕ್ತ. ಈಗ ಒಂದು ಸಂಶಯ, ಹಾಗಿದ್ರೆ ಸನ್ಯಾಸಿಗಳಿಗೆ ಏನೇನು ಲಕ್ಷಣಗಳಿರ್ತವೆ ಎನ್ನುವಂಥದ್ದು, ಅದನ್ನು ನಾಳೆ ದಿವಸ 6:15 ಸೇರಿದಾಗ ಈ ಕೊನೆಯ ಪಾದದ ಅರ್ಥವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.